ಸಂಚಿತ ಕರ್ಮವು ಭಸ್ಮವಾಗುತ್ತದೆ. ಸಂಚಿತ ಕರ್ಮವು ಸುಟ್ಟು ಹೋದರೆ ಆಗಾಮಿ ಕರ್ಮಕ್ಕೆ ಕಾರಣವಾದ ಇಚ್ಛಾಶಕ್ತಿ ಇರುವುದಿಲ್ಲ. ಇಚ್ಛಾಶಕ್ತಿಯು ಇಲ್ಲದೆ ಯಾವ ಕ್ರಿಯೆಯೂ ಆಗುವುದಿಲ್ಲ. ಆದ್ದರಿಂದ ಎರಡೂ ಕರ್ಮಗಳು ನಾಶವಾಗುತ್ತವೆ. ಬಾಕಿ ಉಳಿದಿದ್ದು ದೇಹ ಪ್ರಾರಬ್ಧ ಮಾತ್ರ. ಅದು ಭೋಗಪೂರ್ಣವಾದ ಕೂಡಲೇ ಬಿಟ್ಟು ಹೋಗುತ್ತದೆ. ಹೇಗೆಂದರೆ ಕುಗ್ರಾಣದಲ್ಲಿದ್ದ ಆಹಾರ ಧಾನ್ಯವನ್ನು ಸುಟ್ಟು ಹಾಕಿದ ಮೇಲೆ ಅಥವಾ ಹುರಿದು ಬಿಟ್ಟ ಮೇಲೆ ಆ ಬೀಜವನ್ನು ಹೊಸದಾಗಿ ಬಿತ್ತಲು ಅಲ್ಲಿ ಏನೂ ಉಳಿಯುವುದಿಲ್ಲ. ಅಡಿಗೆ ಮಾಡಿದ್ದು ಊಟ ಮಾಡಿದ ಮೇಲೆ ಅದನ್ನು ಉಗ್ರಾಣದಲ್ಲಿ ಮಾಡಿದ ಮೇಲೆ ಇನ್ನು ಉಗ್ರಾಣದಲ್ಲಿಯೂ ಇಲ್ಲ, ಇನ್ನು ಹೊಲ ಗದ್ದೆಯಲ್ಲೂ ಕೂಡ ಆಹಾರ ಧಾನ್ಯವಿಲ್ಲ. ಒಟ್ಟಿನಲ್ಲಿ ಇದರ ಸಾರಾಂಶವೇನೆಂದರೆ ಇಂದಿನ ದೇಹದ ಕರ್ಮವನ್ನು ಮತ್ತು ಹೊಸದಾಗಿ ದೇಹ ಮಾಡಿಕೊಳ್ಳಬೇಕಾದ ಸಂಸ್ಕಾರ ರೂಪ ಸಾಮಾನ್ಯ ಕರ್ಮವನ್ನು ಸದ್ಗುರುವಿನ ಜ್ಞಾನದಿಂದ ಉರಿದು ನಾಶ ಮಾಡಿದ್ದಾಯಿತು. ಇನ್ನು ಉಳಿದದ್ದು ದೇಹ ಧರಿಸಿದ ಪ್ರಾರಬ್ಧ ಮಾತ್ರ. ಇದು ಭೋಗಿಸಿದ ಮೇಲೆ ಪ್ರಾರಬ್ಧ ಕರ್ಮವು ಈ ದೇಹದಲ್ಲಿಯೇ ತೀರ್ಮಾನವಾಗುತ್ತದೆ. ಮುಂದಿನ ದೇಹಕ್ಕೆ ಯಾವ ಶೇಷವೂ ಇರುವುದಿಲ್ಲ. ಬೀಜವಿಲ್ಲದ ಮೇಲೆ ಮರವೂ ಇಲ್ಲ. ಹಾಗೆಯೇ ಜೀವಿಯ ಕರ್ಮಾಧ್ಯಾಸದ ಬೀಜವಿಲ್ಲದ ಕಾರಣ ಮುಂದೆ ಹೊಸ ದೇಹ ಬರುವುದಿಲ್ಲ. ಮಾನವ ಜೀವಿಗಳ ಸಂಚಿತ ಕರ್ಮ ನಾಶ ಮಾಡುವ ಕ್ರಮ. ಸದ್ಗುರುವಿನ ಜ್ಞಾನವಾದ ಕೂಡಲೇ ಎಲ್ಲಾ ಅಧ್ಯಾಸಗಳಲ್ಲಿಯೂ ದೋಷ ದೃಷ್ಟಿ ಉಂಟಾಗುತ್ತದೆ. ಹೇಗೆಂದರೆ ವಾಂತಿ ಮಾಡಿದ ಅನ್ನವನ್ನು ಯಾರು ಉಪಯೋಗಿಸುವುದಿಲ್ಲವೋ ಹಾಗೆಯೇ ಯಾವ ವಿಷಯ ವಿಕಾರಗಳು ದುಃಖಕ್ಕೆ ಕಾರಣವೆಂದು ಮನುಷ್ಯನಿಗೆ ಖಚಿತವಾಗಿ ತಿಳಿದು ಬಂದಿತೋ ಆಗ ಅದಕ್ಕೋಸ್ಕರವಾಗಿ ಹೊಸ ಕ್ರಿಯೆಗಳನ್ನು ಮಾಡದೆ ತಟಸ್ಥನಾಗುತ್ತಾನೆ. ಸಂಸ್ಕಾರ ದೋಷದಿಂದ ವಿಷಯ ವಿಕಾರಗಳು ಮುಂದೆ ಬಂದರೂ ಅದರಲ್ಲಿ ಅಂಟದೆ ಅದನ್ನು ತಡೆದು ನಿಶ್ಶಕ್ತನನ್ನಾಗಿ ಮಾಡಿ ತನ್ನ ಲಕ್ಷ್ಯವನ್ನು ತನ್ನ ಸ್ವರೂಪದ ಸ್ಥಿತಿಯಲ್ಲಿ ಏಕಾಗ್ರ ಮಾಡುತ್ತಾನೆ. ಮುಂದಿನ ಸಂಸ್ಕಾರವನ್ನು ಹೀಗೆಯೇ ಮನೋದೃಷ್ಟರಾಗಿದ್ದು ಅಭ್ಯಾಸ ಮಾಡಿ ಸಂಸ್ಕಾರದಲ್ಲಿ ಅಂಟದೆ ಇರುತ್ತಾನೆ. ಅದಕ್ಕೊಂದು ದೃಷ್ಟಾಂತರ ಹೇಳ್ತಾರೆ. ಹರಿಯುವ ನೀರಿನ ಬಳಿಯಲ್ಲಿ ಕುಳಿತು ಅಲೆಯನ್ನು ಗಮನಿಸುವ ಕಾರ್ಯಕ್ಕೆ ದ್ರಷ್ಟಾಭ್ಯಾಸವೆಂದು ಹೆಸರು. ಈ ರೀತಿಯಲ್ಲಿ ಮಾನವ ಜೀವಿಯ ಮನಸ್ಸೆಂಬ ಹೊಳೆಯಲ್ಲಿ ಅಧ್ಯಾಸ ಸಂಸ್ಕಾರಗಳೆಂಬ ಅಲೆಗಳು ಹೇಳುತ್ತಾ ಇರುತ್ತವೆ. ಅದನ್ನು ನೋಡುತ್ತಾ ಅದರ ಆಸಕ್ತಿ ಮೋಹದಲ್ಲಿ ಬೀಳದೇ ಇರುವುದು ಅದಕ್ಕೆ ದುಷ್ಟಾಭ್ಯಾಸವೆಂದು ಹೇಳುತ್ತಾರೆ. ಅದಕ್ಕೆ ಹಂಸ ಸಮಾಧಿ ಎಂದು ಹೇಳುತ್ತಾರೆ. ಅದೇ ಅಭ್ಯಾಸ ಬಲದಿಂದ ಮುಂದಕ್ಕೆ ಯಾವ ಸಂಸ್ಕಾರ ಅಧ್ಯಾಸವೂ ಜೀವನಿಗೆ ಬಾಧಕವಾಗದೇ ಇರುತ್ತದೆ. ಆದ್ದರಿಂದ ತನ್ನ ಪಾರಾಕ್ ಸ್ಥಿತಿಯನ್ನು ಸಹಜ ರೂಪದಿಂದ ಪಡೆಯುತ್ತಾನೆ. ಇದೇ ಮಾನವ ಜೀವನದಲ್ಲಿ ಮಾಡುವ ಪರಮಶ್ರೇಷ್ಠ ಕಾರ್ಯವಾಗಿದೆ. ಮಾನವ ಜೀವಿಯ ಸಂಸ್ಕಾರದಲ್ಲಿ ಕಠಿಣ ಸಂಸ್ಕಾರಗಳು ಅಂದರೆ ಈ ದೇಹದಲ್ಲಿ ಮಾನವ ಕೊಲೆ ಆದಿಯ ಸಂಸ್ಕಾರಗಳು ಅವು ದೀರ್ಘ ವ್ಯಾಧಿಯ ಹಾಗೆ ಕಠಿಣ ಕರ್ಮವಾದುದರಿಂದ ಆ ಜೀವಿಗಳಿಗೆ ಕರ್ಮ ಸಂಸ್ಕಾರವು ಬೇಗ ನಾಶವಾಗುವುದಿಲ್ಲ. ಅಂತಹ ಕಠಿಣವಾದ ಕರ್ಮಗಳನ್ನು ಅನುಭವಿಸಲೇಬೇಕು. ಸದ್ಗುರುವಿಗೆ ಶರಣಾದರೆ ಅವನಿಗೆ ಸದ್ಗುರುವಿನ ಜ್ಞಾನ ಸಂಬಂಧದಿಂದ ಆ ಕರ್ಮವು ಕಠಿಣ ರೂಪದಿಂದ ಬರದೆ ಸಾಮಾನ್ಯ ರೂಪದಿಂದ ಬರುತ್ತದೆ. ಸದ್ಗುರುವಿನ ಜ್ಞಾನ ದೃಢವಾಗಿ ನಿಂತು ವಿವೇಕ ವೈರಾಗ್ಯಗಳನ್ನು ದೃಢಪಡಿಸಿಕೊಳ್ಳಬೇಕು. ಆವಾಗಲೇ ಮುಕ್ತರಾಗುತ್ತಾರೆ. ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ. बोलिए श्री सत्यनाम हरि की जय। गुरु जय। ರಮಣ ಮಹರ್ಷಿಗಳ ಒಂದು ಪುಸ್ತಕ ಆಯ್ಕೆ. ಆತ್ಮ ವಿಚಾರಣೆ ಏಕೆ ಆಯ್ಕೆ ಮಾಡಿಕೊಳ್ಳಬೇಕು?
ಆತ್ಮವಿಚಾರಕ್ಕೆ ತೊಡಗದಿದ್ದರೆ ಲೋಕ ವಿಚಾರ ತಲೆ ಹಾಕುತ್ತದೆ. ಆತ್ಮವಿಚಾರಕ್ಕೆ ತೊಡಗದಿದ್ದರೆ ಲೋಕ ವಿಚಾರ ತಲೆ ಹಾಕುತ್ತದೆ. ಬರೀ ಲೋಕ ವಿಚಾರಗಳನ್ನೇ ತಲೆ ಹಾಕ್ತವೆ. ಆತ್ಮವಿಚಾರದಿಂದ ಏನು? ಆತ್ಮವಿಚಾರವು ಸಾಧಕನಿಗೆ ಸಹಜವಾದ ಆನಂದವನ್ನು ಹುಡುಕಿಕೊಳ್ಳಲು ನೆರವಾಗುತ್ತದೆ. ತನ್ನಲ್ಲೇ ಇರತಕ್ಕಂಥ ಸಹಜವಾಗಿರತಕ್ಕಂಥ ಆನಂದವನ್ನು ಹುಡುಕಿಕೊಳ್ಳಲು ಆತ್ಮವಿಚಾರ ಸಾಧಕನಿಗೆ ನೆರವಾಗುತ್ತದೆ, ಸಹಾಯ ಮಾಡುತ್ತದೆ. ಅದಕ್ಕೆ ಸದಾ ಗುರುವಿನ ಕೃಪೆ ಅಗತ್ಯ ಎಂಬ ಅರಿವುಳ್ಳವಾದ ಅಂತರ್ಮುಖವಾದ ಮನಸ್ಸು ಅಗತ್ಯ. ಮನಸ್ಸೂ ಬೇಕು, ಗುರುನೂ ಬೇಕು. ಇಲ್ಲಾಂದ್ರೆ ಬೇರೆ ಬೇರೆ ವಿಚಾರಗಳಲ್ಲಿ, ಪ್ರಾಪಂಚಿಕ ಚಿಂತನೆಗಳಲ್ಲಿ ಮುಳುಗಿಸುವ ಕಾರ್ಯವನ್ನ ಮನಸ್ಸು ಮಾಡಗುತ್ತದೆ. ಅದಕ್ಕೆ ಆತ್ಮವಿಚಾರ ಅಗತ್ಯ. ಈ ಸಂಸಾರದ ವಿಷಯ ಸುಖದೆಲ್ಲ ನಶ್ವರತೆ. ಈ ಸುಖ ದುಃಖಗಳ ಸಂಬಂಧ ನಮಗೆ ಅರಿವಾಗುವುದೇ ಇಲ್ಲ. ಕಾರಣ ಏನು ಅಂದ್ರೆ, ಹಿಂದಿನ ಜನ್ಮಗಳ ಸಂಸ್ಕಾರದಿಂದ ಉಂಟಾದ ಭ್ರಮೆಗಳು ವಜ್ರದಂತೆ ಅಂಟಿಕೊಂಡು ಬಿಡುತ್ತವೆ. ಅವುಗಳು ವಾಸನೆಗಳಾಗಿ ಕರೆಯಲ್ಪಟ್ಟು ಪ್ರಸ್ತುತ ಜನ್ಮದಲ್ಲಿ, ವರ್ತಮಾನ ಜನ್ಮದಲ್ಲಿ ಪ್ರಾರಬ್ಧದಂತೆ ಭೋಗಿಸಲು ಕಾಯ್ತಾ ಕುಳಿತಾ ಆಗ್ತವೆ. ಅದು ಭೋಗಿಸ್ಲೇಬೇಕು. ಈ ಆತ್ಮವಿಚಾರ ಮಾಡಿದರೆ ಲೋಕ ವಿಚಾರ ತಲೆ ಎತ್ತದೆ ಅಂತ ಹೇಳಿ ರಮಣವರು ಹಾಗಾಗಿ ಈ ಅಪಾಯವನ್ನು ಒತ್ತಿ ಹೇಳ್ತಾ ಇರ್ತಾರೆ. ಆತ್ಮವಿಚಾರ ಒಂದೇ ಆಲೋಚನೆಗಳಿಂದ ಮುಕ್ತಿಯನ್ನು ನೀಡಿ ಸಹಜ ಆನಂದ ಭರವಸೆ ನೀಡುತ್ತದೆ. ಒಬ್ಬ ಪ್ರಶ್ನೆ ಕೇಳ್ತಾನೆ ಒಬ್ಬ ರಮಣರ ಹತ್ರ. ದೇಶದೆಲ್ಲ ತಿರುಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದೆ, ಆಧ್ಯಾತ್ಮ ಸಾಧನೆಯನ್ನು ಕ್ರಮ ಮಾಡ್ತಾ ಇದ್ದೀನಿ, ಭಗವಂತನು ದರ್ಶನ ಕೊಡ್ಲಿಲ್ಲ, ನನ್ನ ಮೇಲೆ ಕೃಪೆ ತೋರಿಲ್ಲ ಅಂತ. ಅದಕ್ಕೆ ಭಗವಂತ ನಿನ್ನಲ್ಲೇ ಇದ್ದಾನಪ್ಪ, ಆತ್ಮನಲ್ಲಿದ್ದಾನೆ, ಅದನ್ನ ತಿಳಿದ್ರೆ ನಿನಗೆ ಭಗವಂತನ ದರ್ಶನ ಆಗುತ್ತೆ. ಬೇರೆ ಯಾವುದರಿಂದನೂ ಮುಕ್ತಿ ಇಲ್ಲ. ಆತ್ಮವಿಚಾರದ ಪರಿಣಾಮ ಏನಂದ್ರೆ ಎಲ್ಲಾ ದುಃಖಗಳನ್ನ ದೂರ ಮಾಡೋದು. ಅದಕ್ಕೆ ಕಬೀರ್ ಸಾಹೇಬ್ ಅನ್ಕೊಳ್ರಿ, ಕರಿಯೇ ನಿತ್ ಸತ್ಸಂಗೋ ಬಾಧಾ ಸಕಲ ಮಿಟಾಯ್, ಐಸಾ ಅವಸರ ನಾಮೇಲೆ ಬೋರಿಂಗ್ ಅಂತ ಕರಿಯೇ ನಿತ್ಯ ಸತ್ಸಂಗಕ್ಕೂ ಸತ್ಸಂಗವನ್ನು ಮಾಡಿ ಬಾಧಾ ಸಕಲ ಮಿಟಾಯ್, ಎಲ್ಲಾ ದುಃಖಗಳನ್ನ ದೂರ ಮಾಡುತ್ತೆ, ಎಲ್ಲಾ ಬಾಧೆಗಳನ್ನ ದೂರ ಮಾಡುತ್ತೆ. ಐಸಾ ಅವಸರ ನಾಮೇಲೆ, ಇಂಥ ಸುಸಮಯ ಮನುಷ್ಯ ಜನ್ಮ ಬಂದಿದೆ, ಈ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆತ್ಮವಿಚಾರ ಮಾಡು, ಸತ್ಸಂಗ ಮಾಡು. ರಮಣರು ಅದೇ ಹೇಳ್ತಾರೆ, ಆತ್ಮವಿಚಾರದ ಪರಿಣಾಮವೆಂದರೆ ಎಲ್ಲಾ ದುಃಖಗಳಿಂದ ದೂರ ಮಾಡುವುದು ಮತ್ತು ಎಲ್ಲಾ ಫಲಗಳಿಗೂ ಪ್ರಧಾನವಾದದ್ದು. ಎಲ್ಲಾ ಫಲಗಳು, ನಮ್ಗೆ ಏನೇನು ಮಕ್ಕಳ ಫಲ, ಐಶ್ವರ್ಯದ ಫಲ, ಏನೇನು ಬಂದಿರ್ತ ಪ್ರಾರಬ್ಧ ಕರ್ಮ ಅನುಸಾರ ಅದಕ್ಕಿನ್ನ ದೊಡ್ಡದು, ಪ್ರಧಾನವಾದದ್ದು ಆತ್ಮವಿಚಾರ. ಅದಕ್ಕೂ ಮಹತ್ವದ್ದು ಬೇರೆ ಯಾವುದೂ ಇಲ್ಲ. ಅದು ಮುಂದೆ ಎಲ್ಲ ನಿಲ್ಲು, ಆತ್ಮಸುಖದ ಮುಂದೆ. ನೋಡಿ, ಬೇರೆ ಅದ್ಭುತವಾದ ತಾಂತ್ರಿಕ ಸಿದ್ಧಿಗಳು ನೀವು ಗಳಿಸಿದ್ರು ಸಹ, ಅದ್ಭುತವಾದ ತಾಂತ್ರಿಕ ಸಿದ್ಧಿಗಳು ಅಂದ್ರೆ ಮ್ಯಾಜಿಕ್ ಮಾಡ್ತಾರಲ್ಲ ಅದು, ಮತ್ತೆ ಸತ್ತಿರೋರ್ನ ಬದುಕಿಸೋದು, ಇವೆಲ್ಲ ಸಿದ್ಧಿಗಳು ಇದಲ್ಲ. ಇವೆಲ್ಲ ಗಳಿಸಿದ್ರು ಏನು ಪ್ರಯೋಜನ ಇಲ್ಲಪ್ಪ. ಗಳಿಸಿದರೂ ಸಹ ಅಂತಿಮವಾಗಿ ಆತ್ಮವಿಚಾರವು ಮಾತ್ರ ಮುಕ್ತಿಯನ್ನು ಕೊಡಬಲ್ಲದು. ಬೇರೆ ಏನು ಕೊಡಲ್ಲ. ತಾಂತ್ರಿಕ ಸಿದ್ಧಿ ಗಳಿಸಿದ್ಯಾ? ಇಲ್ಲ. ಅದನ್ನ ಇರೋವರೆಗೂ ನೀನು ಮಾಡ್ತೀಯ ಆ ಸಿದ್ಧಿನ, ಮತ್ತೆ ನೀನು ಹುಟ್ಟಲೇಬೇಕು. ರಮಣ ಮಹರ್ಷಿಗಳು ಹೇಳಿದರು. ಹಾಗಾಗಿನೇ ನಮ್ಮ ಸ್ವಾಮಿಗಳು ಸಹ, ಹನುಮಾನ್ ಸಾಹೇಬರು ಸಹ ಇವ್ರ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ರು, ಇವ್ರ ವಿಚಾರಗಳನ್ನೆಲ್ಲ ಉದಾಹರಣೆ ಕೊಡ್ತಾ ಇದ್ರು. ನೋಡಿ, ಇವ್ರು ಹಿಂಗೆ ಹೇಳಿದ್ದಾರೆ.
ಸಮಯ ಇದು ರಮಣ ಮಹರ್ಷಿಗಳ ಹತ್ರ ಒಬ್ಬ ಶಿಷ್ಯ ಬಂದು ಕೇಳ್ತಾನಲ್ಲ ಒಂದು ಪ್ರಶ್ನೆ. ಹೌದು, ನಾನು ಇಡೀ ಪ್ರಪಂಚ ಎಲ್ಲ ತಿಳ್ಕೊಂಬಂದಿದ್ದೀನಿ, ತೀರ್ಥಯಾತ್ರೆ ತೀರ್ಥಯಾತ್ರೆ ಮಾಡಿದ್ದೀನಿ, ಎಲ್ಲ ತಿಳ್ಕೊಂಬಂದೆ, ದೇವ್ರು ನೋಡಲಿಲ್ಲ ಅನ್ನತಕ್ಕಂಥದ್ದು ಕೇಳ್ದನಲ್ಲ. ಕೇಳಿ ಅವನು ಗೊತ್ತಿದ್ರು ಸುಮ್ಮನೆ ಪ್ರಶ್ನೆ ಹಾಕಿರ್ತಾನೆ. ನಾನು ನಮಗೆಲ್ಲ ಗೊತ್ತಾಗ್ಲಿ ಅನ್ನೋ ಒಂದು ಇಲ್ಲ, ದೃಷ್ಟಿಯಲ್ಲಿ ಅವನು ಆಧ್ಯಾತ್ಮ ವಿಚಾರದ ಕಡೆ ಗಮನ ಕೊಟ್ಟಿಲ್ಲ. ಹೊರಗಿನಲ್ಲಿ ದೇವ್ರು ಗೊತ್ತಾಗೋದ ಅವನು, ಹೊರಗಡೆ ಇರ್ತಕ್ಕಂಥ ದೇವ್ರನ್ನ ನಾನು ಹೇಳೋದು ಅವ್ರು ಕೇಳಿದ್ದಕ್ಕೆ ತಾನೇ ಇಡೀ ಪ್ರಪಂಚನೇ ನಿನ್ನಲ್ಲಿ ಇರೋದಂತ ಗೊತ್ತಾಗಿರೋದು. ನಿನ್ನ ಸ್ವರೂಪದಲ್ಲಿ ಇದೆ. ಪ್ರಪಂಚ ನಿನ್ನಲ್ಲಿಲ್ಲ ಅಂತ ಹೇಳಿಲ್ಲ ಅವರು. ಭಗವಂತ ಎಲ್ಲಿದ್ದಾನೆ? ಮೊಟ್ಟ ಮೊದಲು ಭಗವಂತ ನಿನ್ನ ಸ್ವರೂಪವೇ ಭಗವಂತ, ತದನಂತರ ಹೊರಗಿನದು. ಅದಕ್ಕೆ ನಿನ್ ಸಿಕ್ಕಿಲ್ಲ, ಆಧ್ಯಾತ್ಮ ವಿಚಾರದಲ್ಲಿ ತೊಡಗು ಅಂತ ಅವ್ರು ಉತ್ತರ ಕೊಡು. ಆಧ್ಯಾತ್ಮ ವಿಚಾರದಲ್ಲಿ ಅದೇ ಹೇಳ್ತಾ ಇರೋದು, ಆತ್ಮ ವಿಚಾರದಲ್ಲೇ ಮುಕ್ತಿ. ಅವ್ನು ಮುಕ್ತಿಗೋಸ್ಕರ ಪ್ರಶ್ನೆ ಮಾಡೋದು. ಭಗವಂತನ ದರ್ಶನ ಆಗ್ಬಿಟ್ರೆ ಮುಕ್ತಿ ಸಿಕ್ಬಿಡುತ್ತೆ ನನಗೆ ಅಂತೇಳಿ ಅವನು ಅದು ಪ್ರಶ್ನೆ ಮಾಡ್ತಾನೆ. ಮುಕ್ತಿ ಎಲ್ಲೂ ಸಿಗೋದಿಲ್ಲಪ್ಪ ನಿನ್ಗೆ, ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಭಗವಂತನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನೋ ಬಂದು ಏನೋ ಇದ್ದರೆ ಏನಾದ್ರು ಬಂದು ನೀನು ಕೇಳಿದ್ದು ಕೊಡ್ಬೋದು, ಅದು ಪ್ರಾರಬ್ಧ ಕರ್ಮಾನುಸಾರ ನಿನ್ನ ಭೋಗಕ್ಕೆ ಬಂದಿದ್ದರೆ ಮಾತ್ರ. ಇಲ್ಲಾಂದ್ರೆ ಅವರು ಕೂಡ ಹ್ಯಾಂಡ್ಸ್ ಅಪ್ ಆಗ್ಬಿಡ್ತಾರೆ, ಅವರು ಕೂಡ ಹ್ಯಾಂಡ್ಸ್ ಅಪ್ ಆಗ್ಬಿಡ್ತಾರೆ. ಆಗೋದಿಲ್ಲ ಕೊಡಲಿಕ್ಕೆ ಅಂತ ನೇರವಾಗಿ ಹೇಳ್ಬಿಡ್ತಾರೆ. ಹಿರಣ್ಯಕಶಿಪುನು ನನಗೆ ಅಮರತ್ವ ಬೇಕು ಅಂತ ಕೇಳ್ದ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ. ಅಮರತ್ವ ಅಂದ್ರೆ ನಾನು ಸಾಯಲೇಬಾರ್ದು, ಇರಬೇಕು ಅಂತ. ಅದು ಸಾಧ್ಯ ಇಲ್ಲ ಅಂತ ನೇರವಾಗಿ ಹೇಳ್ತಾನೆ. ಅದೆಲ್ಲ ಕೊಡ್ಲಿಕ್ಕಾಗಲ್ಲ, ಸಾಧ್ಯ ಇಲ್ಲ, ಹುಟ್ಟಿದವನು ಮನುಷ್ಯ ಸಾಯಲೇಬೇಕು. ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಹೆಂಗಸಿಂದ ಸಾಯಬಾರ್ದು, ಗಂಡಸಿಂದ ಸಾಯಬಾರ್ದು, ಯಾವುದೇ ಪ್ರಾಣಿಗಳಿಂದ ಸಾಯಬಾರ್ದು, ದೇವತೆಗಳಿಂದ ಸಾಯಬಾರ್ದು, ನರಮನುಷ್ಯರಿಂದ ಸಾಯಬಾರ್ದು, ಆಚೆ ಕಡೆ ಸಾಯಬಾರ್ದು, ಒಳಗಡೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಹಗಲು ಸಾಯಬಾರ್ದು ಅಂತಾನೆ. ಆಯ್ತು ಅಂತಾನೆ, ತಥಾಸ್ತು. ಇದೆಲ್ಲ ಕಲ್ಪನೆ ಕಥೆಗಳು. ಆದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ನಾವು ತೆಗೆದುಕೊಳ್ಬೇಕು. ಇದು ಅಮಾವಾಸ್ಯ ಪೌರ್ಣಮಿ, ಇದು ಕಲ್ಪನೆನ ಇಲ್ಲ? ಇದೆಲ್ಲ ಇದು ವಿಜ್ಞಾನ. ವಿಜ್ಞಾನ ಅಮಾವಾಸ್ಯೆ ಬಂದಿದ್ದು ಇಬ್ರು ಸೇರ್ತಾರೆ ಅಂತ ನಿನ್ನೆ ಮೊನ್ನೆ ಓದ್ವಿ. ಅಮಾವಾಸ್ಯೆ ಬರುತ್ತೆ, ಏನೋ ಪೂಜೆ ಪುನಸ್ಕಾರ ಮಾಡಿಕೊಂಡವ್ರೆ ಮಾಡ್ತಾರೆ ಅಷ್ಟೇ. ಅವುಗಳಿಂದ ಏನು ಪ್ರಯೋಜನ ಇಲ್ಲ. ಅದೇ ತಾಂತ್ರಿಕ ಸಿದ್ಧಿಗಳೆಲ್ಲ ಗಳಿಸೋದು ಇದೇ ಸಮಯದಲ್ಲಿ. ಒಂದು ಸಮಯ ಅಷ್ಟೇ, ಒಂದು ಸಮಯ ಅಂತ ಫಿಕ್ಸ್ ಮಾಡೋರೆ. ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಪ್ರಶ್ನೆ ಬಂದ್ಬಿಟ್ಟು, ಬ್ರಾಹ್ಮಿ ಮುಹೂರ್ತದಲ್ಲೇ ಧ್ಯಾನ ಮಾಡಬೇಕು ಅನ್ನೋದೇನು? ಯಾವಾಗ ಬೇಕಾದ್ರೂ ಮಾಡು ಧ್ಯಾನ. ನೀನು ಫುಲ್ ಮೂನ್ ಹಾಫ್ ಮೂನ್ ಅನ್ನೋದು ವಿಜ್ಞಾನ ಎಲ್ಲ ಇವ್ರು ಮಾಡ್ಕೊಂಡಿರೋದು ಅಷ್ಟೇ, ಮಾಡ್ಕೊಂಡವ್ರು ಅಷ್ಟೇ. ಇದೆಲ್ಲ ಏನಿಲ್ಲ. ಅದರಲ್ಲಿ ದಿನಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಳ್ಳೆ ದಿನ, ಅಶುಭ. ಕೆಲವರೆಲ್ಲ ತಾಂತ್ರಿಕ ಸಿದ್ಧಿ ಮಾಡೋರು ಅಮಾವಾಸ್ಯೆ ಅವ್ರಿಗೆ ಶುಭ, ಕೆಲವರಿಗೆ ಅಮಾವಾಸ್ಯೆ ಬಹಳ ಶ್ರೇಷ್ಠ, ಕೆಲವರಿಗೆ ಪೌರ್ಣಮಿ ಶ್ರೇಷ್ಠ. ಗುರುಗಳೆಲ್ಲ ಪೌರ್ಣಮಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪೂರ್ಣಚಂದ್ರನಂತ ಇರಲಿ ಗುರು ಅಂತ ಹೇಳಿ, ಬೆಳಕು ಜ್ಞಾನ ಅಂತ. ಅದಕ್ಕೆ ಒಂದು ವಿಚಾರ ಇರುತ್ತೆ ಅಷ್ಟೇ, ಆಯ್ಕೆ ಮಾಡ್ಕೊಂಡು, ಬೇರೆ ಏನಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ತಾಂತ್ರಿಕ ಸಿದ್ಧಿಗಳು ಎಲ್ಲ ಏನು ಗಳಿಸಿದ್ರು ಸಹ ಆತ್ಮ ವಿಚಾರದ ಮುಂದೆ ಏನು ಇಲ್ಲ, ಅವೆಲ್ಲ ನಿಲ್, ಝೀರೋ. ಆತ್ಮ ವಿಚಾರದಿಂದಲೇ ಮುಕ್ತಿ ಸಾಧ್ಯ ಅಂದ್ರೆ ನಾವು ಯಾವುದಕ್ಕೆ ನೀಲಿ ಆತ್ಮ ವಿಚಾರ ಹೊರತುಪಡಿಸಿ ಬೇರೆ ಏನು ವಿಚಾರ ತಿಳಿಸೋದಿಲ್ಲ ಅಂತ ಕಬೀರ್ ಸಾಹೇಬ್ರು ಹೇಳ್ತಾರೆ. ಅದೇ ಹೇಳ್ತಾರೆ, ಮನಕಿ ಲಹರೆ ವಿವೇಕ್ ಸೆ ಶಾಂತ ಹೋತಿ ಹೈ. ಏನು ಅಂದ್ರೆ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಅಲೆಗಳು ವಿವೇಕದಿಂದ ಶಾಂತ ಆಗ್ತವೆ, ಜ್ಞಾನದಿಂದ ಶಾಂತಿ ಆಗ್ತವೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಹೇಳ್ತಾರೆ, ನಾನಾ ರಂಗ್ ತರಂಗ್ ಹೈ ಮನ ಮಕರಂದ್ ಅಸುಜ ಕಹೇ ಕಬೀರ್ ಪುಕಾರಿಕೆ ತೈ ಅಖಿಲ್ ಕಲಾಲೆ ಭೂಜ. ನಾನಾ ರಂಗ್ ತರಂಗ್, ಈ ಮನಸ್ಸಿಗೆ ಅನೇಕ ಭಾವನೆಗಳ ಅಲೆಗಳು ಇದ್ದಾವೆ. ನಾನಾ ರಂಗ್, ಬಣ್ಣ ಬಣ್ಣದ ವಿಚಾರಗಳು, ಭಾವನೆಗಳು. ಲಹರಿ ಅಂದ್ರೆ ಅಲೆಗಳು. ನಾಲ್ಗೆಗೆ ರುಚಿನ ಸೇವನೆ ಮಾಡೋ ಅಲೆ, ಕಣ್ಣಿಗೆ ಅನುಕೂಲಕರವಾದ ರೂಪಗಳನ್ನ ನೋಡುವ ಅಲೆ, ಮೂಗಿಗೆ ಸುವಾಸನೆಯನ್ನ ತೆಗೆದುಕೊಳ್ಳಬೇಕು ಎಂಬ ಅಲೆ, ಕಿವಿಗೆ ಅನುಕೂಲಕರ ಶಬ್ದಗಳನ್ನ, ತನಗೆ ಅನುಕೂಲ. ಒಂದು ಸಂಗೀತ ಆಗಿರ್ಬೋದು, ಎಷ್ಟು ಥರ ಸಂಗೀತ ಇರ್ಬೋದು, ಕರ್ನಾಟಕ ಸಂಗೀತನೋ, ಫಾರಿನ್ ಸಂಗೀತನೋ, ವೆಸ್ಟರ್ನೋ, ಯಾವುದೋ, ಒಟ್ಟಿನಾಗೆ ಅವನು ಏನು ಇಷ್ಟ ಇದೆಯೋ ಆ ಶಬ್ದಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾನೆ ಮನುಷ್ಯ.
ತನಗೆ ಏನು ಇಷ್ಟ ಇದೆ ತಿನ್ಬೇಕು ಅನ್ನೋದು ಅದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಯಾರು ಹೇಳಿದ್ರು ಬಿಡೋದಿಲ್ಲ ಅವನು, ಹೇಳಿದ್ರು ಬಿಡೋದಿಲ್ಲ. ಹಾಗಾಗಿ ಇದೆಲ್ಲ ಅಲೆಗಳು ತ್ವಚ ಸ್ಪರ್ಶ ಚರ್ಮಕ್ಕೆ ಕೋಮಲವಾದ ಮತ್ತು ಅನುಕೂಲ ಸ್ಪರ್ಶ ಕರ್ಣಕ್ಕೆ ಲಹರೆ. ಕೋಮಲವಾದ ಸೀಟ್ನಲ್ಲಿ ಕುಳಿತುಕೊಳ್ಳಕ್ಕೆ ನನಗೆ ಅದೊಂದು ಅಲೆ. ಕೋಮಲವಾಗಿರೋದೇ ಹುಡುಕ್ತಾನೆ, ಅನುಕೂಲ ಇರೋದೇ ಹುಡುಕ್ತಾನೆ. ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು, ಈ ಸಂಕಲ್ಪ ವಿಕಲ್ಪ ಏನೇನೋ ನಿರ್ಣಯ ತೆಗೆದುಕೊಳ್ಳುತ್ತೆ, ಮತ್ತೆ ವಿಕಲ್ಪ ಆ ನಿರ್ಣಯವನ್ನ ಸಂಶಯ ಚಿತ್ತದಿಂದ ನೋಡುತ್ತೆ, ಸಂದೇಹದ ದೃಷ್ಟಿಯಿಂದ ನೋಡುತ್ತೆ. ಇದೆಲ್ಲ ಸಂಕಲ್ಪ ವಿಕಲ್ಪಗಳು. ನಿರ್ಣಯ ತಗೊಂಡಿದ್ದು ಮನಸ್ಸೇ, ತಿರ್ಗಾ ಅದೇ ನಿರ್ಣಯವನ್ನ ತಪ್ಪಾಗಿ ಗ್ರಹಿಸೋದೇ ಮನಸ್ಸು. ಎರಡು ಮನಸ್ಸೇ ಕೆಲಸ ಮಾಡೋದು. ಇವೆಲ್ಲ ಮನಸ್ಸಿನ ಅಲೆಗಳಿಗೆ ಹೋಲಿಸಿದ್ದಾರೆ. ಸಮುದ್ರದ ಅಲೆಗಳು ನೋಡಿದ್ದೀರಾ? ರಾತ್ರಿ ಹೊತ್ತು ಸಹ ತೆಳ್ಳಗೆ ಅಲೆ ಬೀಸ್ತಾ ಇರುತ್ತೆ. ಅಲೆ ನಿಲ್ಲೋದೇ ಇಲ್ಲ. 24 ಗಂಟೆ 365 ದಿವಸ ನಿಲ್ಲೋದೇ ಇಲ್ಲ. ಬೆಳಿಗ್ಗೆ ಹಗಲೊತ್ತು ಆರ್ಭಟ ಜಾಸ್ತಿ, ರಾತ್ರಿ ಹೊತ್ತು ತೆಳ್ಳಗೆ ಬೀಸ್ತಾನೆ ಇರ್ತಾಳೆ. ಇದು ಸಂಕಲ್ಪ ನಿರ್ಣಯ ಮಾಡ್ಕೊಳ್ಳೋದು, ನಾನು ಇಂಥ ಕೆಲಸ ಮಾಡಬೇಕು ಅಂತ. ಆಮೇಲೆ ಅದ್ರ ಮೇಲೆ ಸಂದೇಹ ಪಡೋದು, ಕೈ ಬಿಡೋದು, ದ್ವಂದ್ವ, ಮಾಡ್ಲೋ ಬೇಡವೋ ಅಂತ. ಸಂಕಲ್ಪ ವಿಕಲ್ಪ ಎರಡು ಮನಸ್ಸಿಂದನೇ, ನಾವು ಮನಸ್ಸಿನಲ್ಲೇ ಉತ್ಪತ್ತಿ ಆಗ. ಅದಕ್ಕೆ ಹೇಳ್ತಾರೆ ಯಾಕೆ ಒಂದು ವಸ್ತು ನೋಡಿದ್ಮೇಲೆ ಅದ್ರ ಮೇಲೆ ಸಂಕಲ್ಪ ಆಗುತ್ತೆ ನಿಮ್ಗೆ, ಆ ವಸ್ತು ನನಗೆ ಬೇಕು ಅಂತ. ಆಮೇಲೆ ವಿಚಾರ ಮಾಡ್ತೀರಾ, ಕಳೆದ ವಾರ ಹೇಳ್ದಂಗೆ ಸಂದೇಹ ಪಡ್ತೀರಾ, ಅದೇನಾಗುತ್ತೋ ಆ ವಸ್ತು ತೆಗೆದುಕೊಂಡಿರುತ್ತೆ, ಅದು ವಿಕಲ್ಪ, ದ್ವಂದ್ವ, ತಗೊಳ್ಳೋ ಹಂಗೆ. ವಸ್ತು ನೋಡಿದ್ಮೇಲೆ ಅದೇ ಹೇಳ್ತಾ ಇರೋದು, ಮೇಲ್ಗಡೆಯಿಂದ ಅವ್ರು ಹೇಳ್ತಾ ಇರೋದು ಬೇರೆ ದಾರಿ ಹುಡುಕ್ತದೆ, ಅದು ವಿಕಲ್ಪ. ವಿಕಲ್ಪ ಹಂಗೆ. ಅದನ್ನೇ ಅವ್ರು ಮೊದಲಿಂದ ಹೇಳ್ತಾ ಇರೋದು. ನಾಲಿಗೆಗೆ ರುಚಿಯನ್ನ ಸವಿಯೋ ಸಂಕಲ್ಪ ನಿರ್ಣಯ ಮಾಡುತ್ತೆ. ಇಂಥ ಶ್ರೇಷ್ಠ ಸಂಕಲ್ಪನ ವಿಕಲ್ಪನ ಶ್ರೇಷ್ಠ ಯಾವ್ದು? ಯಾವುದು ಶ್ರೇಷ್ಠ ಇಲ್ಲ ಇದರಲ್ಲಿ. ಎರಡನ್ನೂ ನಿನ್ನ ಮನಸ್ಸಿನಲ್ಲಿ ಉಂಟಾಗತಕ್ಕಂತ ಅಲೆಗಳು. ಆ ಸಂಕಲ್ಪ ಒಳ್ಳೆ ಸಂಕಲ್ಪ ಇದ್ರೆ ಶ್ರೇಷ್ಠನೇ. ಒಳ್ಳೆ ಸಂಕಲ್ಪ, ಗುರುಸ್ಥಾನಕ್ಕೆ ಹೋಗ್ಬೇಕು ಅಂತ ನಿರ್ಣಯ ಮಾಡ್ಕೊಂಡು ಬರ್ತೀರಲ್ಲ, ಅದು ಶ್ರೇಷ್ಠ. ಅದೇ ನೀನು ಇವತ್ತೇನು ಬೇಡ ಬಿಡು ನಾಳೆ ಹೋಗೋಣ ಅಂದ್ರೆ ಅದು ವಿಕಲ್ಪ. ಮಳೆ ಬರುವಂಗೈತೆ, ಬೇಡ ಬಿಡು ನಾಳೆ ಹೋಗೋಣ ಅಂದ್ರೆ ಹೋಯ್ತು. ಹಂಗೆ ಅಂದ್ರೆ ಇವೆಲ್ಲ ಹತೋಟಿಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಆತ್ಮಜ್ಞಾನ ಬೇಕು. ಕಳೆದ ಇವ್ರು ಹೇಳ್ತಾರೆ, ಇವರು ಗ್ರಂಥ ಬರೆದಿರೋರು, ಸಾಧು ಯಾವ ರೀತಿ ಇರ್ಬೇಕಂದ್ರೆ, ಒಂದು ಮನೆಗೆ ಹೋದ್ರೆ ಅವ್ರು ಏನ್ ಕೊಡ್ತಾರೋ ಅದನ್ನು ತೃಪ್ತಿಯಿಂದ ಸ್ವೀಕರಿಸೋದ್ರಲ್ಲಿ ಇರ್ಬೇಕು. ಅಂದ್ರೆ ಸಸ್ಯಾಹಾರಿ ಪದಾರ್ಥ, 2 ಚಪಾತಿ ಇಡ್ಲಿ ಖುಷಿಯಿಂದ ಸ್ವೀಕರಿಸ್ಬೇಕು. ಕೇಳಿ ಮಾಡಿಸ್ಕೊಳ್ಬಾರ್ದು. ನನಗೆ ಅದು ಮಾಡು, ಇದು ಮಾಡು, ಅದು ಮಾಡಿಕ್ರಿ, ಇದು ಮಾಡಿಕ್ರಿ. ಅಲ್ಲಿ ಸಾಧುನೇ ಅಲ್ಲ, ಸನ್ಯಾಸಿನೇ ಅಲ್ಲ. ನನಗೆ ಇಡ್ಲಿ ಮಾಡಿಕ್ರಿ, ವಡೆ ಮಾಡಿ, ನಮ್ ಖುಷಿ ಮಾಡ್ಲೇಬೇಕು ಅದು. ಯಾಕಂದ್ರೆ ಅವ್ರು ಬರ್ತಾರೆ, ದೂರದಿಂದ ಬಂದವ್ರೆ, ಈ ಸೌತ್ ಇಂಡಿಯನ್ ನಮ್ಮ ದಕ್ಷಿಣ ಭಾರತ ತಿಂಡಿ ತಿನ್ನಿಸ್ಬೇಕು ಅನ್ನೋದು ನಮ್ಮ ಆಸೆ. ಮಾಡೋಣ, ಮಾಡಬಾರ್ದು ಅಂತೇನಿಲ್ಲ. ಖುಷಿ ಪಡಿಸೋದು ನಮ್ಮ ಕೆಲಸ. ಆದ್ರೆ ಅವ್ರು ಕೇಳಬಾರ್ದು. ಸಾಧು ಅಲ್ಲ, ಶ್ರದ್ಧಾಗುತ್ತದೆ. ಹಣದಿಂದ ಹೋಗಬಾರ್ದು. ನನಗೆ ಇಷ್ಟೇ ಕೊಡಿ ದಕ್ಷಿಣೆ ಅಂತ ಕೇಳಬಾರ್ದು. ಸಾಧು, ನಿಜವಾದ ಸಾಧುಗಳು ನನಗೆ ಇಷ್ಟೇ ದಕ್ಷಿಣೆ ಕೊಡಿ ಅಂತ ಕೇಳಬಾರ್ದು. ಮಠ ನಡಿಬೇಕಲ್ಲ, ಮಠ ನಡೆಯಕ್ಕೆ ಬೇರೆ ದಾನ ಕೇಳ್ತಾರೆ ಅಷ್ಟೇ. ನಾವು ನಮ್ಮ ಆಸೆಯಿಂದ ನಾವು ಖರ್ಚು ವೆಚ್ಚ ನೋಡ್ಕೊಂಡು ನಾವು ಕೊಡ್ಬೇಕು. ಅಲ್ಲ, ಗುರುಗಳ ಜೊತೆಗೆ ಅನೇಕ ಶಿಷ್ಯರು ಇರ್ತಾರೆ, ಅದೆಲ್ಲ ನೋಡ್ಕೊಂಡು ನಾವು ಏನು ಏನಾಗ್ತದೆ ಏನಿಲ್ಲ ಅವ್ರಾಗ ಅವರೇ ಬಾಯಿ ಬಿಟ್ಟು ಕೇಳಬಾರ್ದು. ಬಂದಿರ್ತಾರೆ ಊರಿಂದ, ಖರ್ಚು ವೆಚ್ಚ ನೋಡ್ಕೊಂಡು ಕೊಡೋದು. ಮತ್ತೊಂದು ಇವಾಗ ಮಠ ನಡೆಸ್ತಾ ಇರ್ತಾರೆ, ಅನುದಾನಕ್ಕೆ ಅಂತ ಬರ್ತಾರೆ, ಅನುದಾನ ಅಲ್ಲಿ ನಡೀತಾ ಇರ್ತದೆ, ನಾವು ಊಟ ಮಾಡಿರ್ತೀವಿ, ಈಗಪ್ಪ ಊಟ ಮಾಡಿದ್ದೇವೆ, ನಾವು ಒಂದು ಕೊಡೋಣ. ಮಠ ನಡೆಯಕ್ಕೆ ನಿಮ್ಮಂತವರೇ ಬೇಕು ಸ್ವಾಮಿ, ನಿಮ್ಮಂತ ಗೃಹಸ್ಥರೇ ಬೇಕು. ಗೃಹಸ್ಥರಿಲ್ಲದೆ ಮಠ ನಡೆಯೋದಿಲ್ಲ. ಅಂದ್ರೆ ಕೇವಲ ಒಬ್ಬ ಸನ್ಯಾಸಿ, ಒಬ್ಬ ಗುರುವಿಂದ ಮಠ ನಡೆಯಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ, ಎಷ್ಟು ಜನ ಸಹಕಾರ ಕೊಟ್ಟರು? ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಅಷ್ಟು ದೊಡ್ಡ ಕಾರ್ಯಕ್ರಮ. ಸಣ್ಣ ಕಾರ್ಯಕ್ರಮನೂ ಅಷ್ಟೇ, ಒಂದು 10 ಜನದ ಕಾರ್ಯಕ್ರಮ ಆದ್ರೂ ಒಂದು 10 ಜನನು ಸೇರ್ಬೇಕು ಅದರಲ್ಲಿ. ವಾದ ವಿವಾದಕ್ಕೆ ಬಂದಾಗ ಇದು ಸಮಾಜಕ್ಕೆ ಬೇಕಾ ಇದು ಅಂತ ಖಂಡಿತ ಬೇಕು. ಗುರುಗಳು ಇದು ಬೇಕಾ ಅನ್ನೋಂತ ಈಗ ಅದನ್ನ ಹೇಳಿದ್ದು. ಆತ್ಮ ವಿಚಾರ ಏಕೆ ಬೇಕು ಅಂದ್ರೆ, ಲೋಕ ವಿಚಾರಗಳು ತಲೆ ಹಾಕುತ್ತೆ, ನೀನು ಹುಡ್ತಾ ಇರ್ತೆ, ಸಾಯ್ತಾ ಇರ್ತೀಯ. ಹಾಗಾಗಿ ಇದನ್ನ ನೀನು ತಿಳಿದುಕೊಂತ ರಮಣವ್ರು ಹೇಳೋದು. ಇದನ್ನ ತಗೋ ನೀನು.
ಬರೀ ಲೋಕ ವಿಚಾರದಲ್ಲೇ ಮುಳುಗಿ ಎದ್ದಿ ಎಷ್ಟು ಜನ್ಮ ಅಂತ ತಾಳ್ತೀಯ ನೀನು? ಕೊನೆ ಮಾಡ್ಕೊ ನಿನ್ನ ಜನ್ಮವನ್ನ. ಹುಟ್ಟುವುದನ್ನ ಕೊನೆ ಮಾಡ್ಕೋ, ಸಾಯುವುದನ್ನ ಕೊನೆ ಮಾಡ್ಕೋ. ಅದನ್ನೇ ಹೇಳ್ತಾ ಇರೋದು. ಬರೇ ಲೋಕ ವಿಚಾರ ಮಾಡ್ತಾ ಎಷ್ಟಲ್ಲಿ ಅಂತ ಇರ್ತೀಯ, ಎಷ್ಟು ಯುದ್ಧಗಳು ನೋಡ್ತೀಯೋ ಇನ್ನು. ಅದು ಯುದ್ಧ ಮಾಡ್ಬೇಕು ಅಂತ ಅವ್ರಿಂದ ಎಷ್ಟು ಯುದ್ಧಗಳಾಗಿದಾವೋ ಅಲ್ವರ? ಎಷ್ಟು ನೋಡಿದೀವೋ ನಾವು ಹಿಂದೆ ಜನ್ಮಗಳಲ್ಲಿ. ಈಗಲಾದ್ರೂ ಎಚ್ಚೆತ್ಕೊಳ್ಳೋಣ. ಬೇಕಾ ಅವೆಲ್ಲ ನೋಡೋ ಅವಶ್ಯಕತೆ ಇದೆ ನಮ್ಗೆ. ಕರ್ಮಗಳು ಎಷ್ಟು ತರ ಇದೆ? ಕರ್ಮಗಳು 3 ವಿಧ: ಪ್ರಾರಬ್ಧ, ಸಂಚಿತ, ಆಗಾಮಿ. ಈ ಯಾರ ನಿನ್ನೆ ಮನೆ ನೋಡಿದೆ, ಇವೆಲ್ಲ ಸುಳ್ಳು ಇದೆಲ್ಲ ಅಂತ. ಹೌದು, ಹೇಳ್ತಾರೆ ಸುಳ್ಳು. ರಮಣರು ಹೇಳಿರೋದು ಸುಳ್ಳು ಅಂತಾನೆ ಹೇಳ್ಬಿಡ್ತಾರೆ. ಬೇಜಾನ್ ಟೀಕೆ ಟಿಪ್ಪಣಿಗಳು ಇರ್ತವೆ. ಒಬ್ರಿಗೆ ಇಷ್ಟ ಆಗಲ್ಲ, ಒಬ್ರಿಗೆ ಇಷ್ಟ ಆಗುತ್ತೆ. ಪುನರ್ಜನ್ಮ ಒಪ್ಪೋದೇ ಇಲ್ಲ. ನಾವೇ ಮಾತಾಡ್ಕೊಂತೀವಲ್ಲ, ಯಾವ ಜನ್ಮದಲ್ಲಿ ಹೋಗ್ತಾ ಇದ್ದೀವಿ ಅಂತ, ಅದು ಸುಮ್ಮನೆ ಬರಲ್ಲ ಬಾಯಿಂದ. ಅದನ್ನೇ ಇಲ್ಲಿ ಹೇಳಿದಲ್ಲ ನಿಮ್ಗೆ, ಈಗ ತಾನೇ ಓದಿ. ಲೋಕಾರೂಢಿ ಅದು ಅವಾಗಿಂದನೂ ಬಂದೈತೆ. ಅದು ಪುನರ್ಜನ್ಮ ಐತಿ ಅನ್ನೋದಕ್ಕೆ ಬರೋದು. ಇದೆಲ್ಲ ಸುಮ್ಮನೆ ಬರ್ದಿಲ್ಲ. ಸುಮ್ಮನೆ ಅಲ್ಲ, ಕಲ್ಪನೆ ಅಂತ ಏನಿಲ್ಲ ತಾನೆ. ಕಲ್ಪನೆ ಏನಿಲ್ಲ. ರಮಣ ಮಹರ್ಷಿಗಳ ಒಂದು ಸಂಭಾಷಣೆ ಬರೆದಿರೋದು ನೋಡಿ. ನಮ್ಮ ಹಿಂದಿನ ಜನ್ಮಗಳ ಸಂಸ್ಕಾರದಿಂದ ಉಂಟಾದ ಭ್ರಮೆಗಳು ಮರವಜ್ರದಂತೆ ಅಂಟಿಕೊಂಡು ಬಿಡುತ್ತವೆ. ಅವು ಆಲೋಚನೆಗಳ ಬೀಜ ಆಗಿ ಹುದುಗುತ್ತವೆ, ವಾಸನೆ ಎಂದು ಕರೆಯಲ್ಪಡ್ತವೆ. ಹಿಂದಿನ ಜನ್ಮಗಳು ಕೆಲವರು ಒಪ್ಪೋದಿಲ್ಲ, ಅವ್ರದೇ ಸಿದ್ಧಾಂತ. ಬುದ್ಧನ ಅನುಯಾಯಿಗಳು ಕೆಲವರು ಒಪ್ಪೋದೇ ಇಲ್ಲ. ಅವನೇ ಒಪ್ಕೊಂಡು ಹೋದ. ಅವನ ಅನುಯಾಯಿಗಳು ಅವ್ರ ಹೆಸರು ಪ್ರಸಿದ್ಧಿ ಆಗ್ಬೇಕಲ್ಲ, ಏನಾದ್ರೂ ಒಂದು ಹೇಳ್ತಾರೆ. ಇದು ನೋಡ್ಬೇಕು. ಒಂದು ಉದಾಹರಣೆ ಕೊಡ್ತೀವಿ. ಒಬ್ಬ ದೊಡ್ಡ ಅಧಿಕಾರಿ ಬಂದಾಗೆಲ್ಲ ಹೊಸ ಏನಾದ್ರು ಒಂದು ಮಾಡ್ಬಿಟ್ಟು ಹೋಗ್ತಾರೆ, ನಮ್ಮ ಹೆಸರಿರ್ಲಿ ಅಂತ. ಏನ್ ಸ್ವಾಮಿ, ನಮ್ಮ ಹೆಸರಿರ್ಲಿ ಅಂತ. ಅವ್ರು ಏನೋ ಒಂದು ಕಾನೂನು ಜಾರಿ ಮಾಡೋದು, ಏನೋ ಒಂದು ಉಪಕರಣ ತಂದು ಕೊಡೋದು, ತರಿಸೋದು, ಹಾಗೆ ಆ ರೀತಿಯಾಗಿ. ಅದರಿಂದ ಇಲ್ಲಿ ಹೇಳಿದ್ರು ಎಲ್ಲ ಒಂದೊಂದು ಅಲೆ, ಸಂಕಲ್ಪ ವಿಕಲ್ಪ ಇವು ಅಲೆಗಳು. ಮತ್ತು ಪತ್ನಿ, ಸಂತಾನ, ಐಶ್ವರ್ಯ, ಹಣ, ಸನ್ಮಾನ, ಪ್ರತಿಷ್ಠೆ ಇವೆಲ್ಲ ಅಲೆಗಳು. ನಾನು ತೆಗೆದುಕೊಳ್ಬೇಕು, ನನಗೆ ಸನ್ಮಾನ ಆಗ್ಬೇಕು, ಸನ್ಮಾನ ಮಾಡ್ಬೇಕು, ಇವರು ನನ್ನ ಹೊಗಳಬೇಕು, ಇವೆಲ್ಲ ಆಲೋಚನೆಗಳು ಅಲೆಗಳಿದ್ದಂಗೆ. ತೆಗಳು ಅಂತ ಯಾರನ್ನ ಕೇಳ್ಕೊಳ್ತಾರ? ದೇವ್ರ ಹತ್ರ ಹೋಗಿ ನನ್ನ ಹೊಗಳೋಂಗ್ ಮಾಡಪ್ಪ, ಸನ್ಮಾನ ಮಾಡೋ ಹಂಗಾಗು, ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋರು ಅವ್ರೆ. ಸ್ವಾಮಿ, ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು. ಇವೆಲ್ಲ ಅಲೆಗಳು, ಮನಸ್ಸಿನಲ್ಲಿ ಉಂಟಾಗತಕ್ಕಂತ ಅಲೆಗಳು. ಹೌದು. ಹಾಗಾಗಿ ಪೂರ್ತಿ ಹೇಳ್ಬಿಡಮ್ಮ. ಹಾಗಾಗಿ ಸಂಕಲ್ಪ ಪ್ರಾಪ್ತಕಕ್ಕೆ ಒಮ್ಮೆ ವಿಲಸನೆಗೆ ಸಿದ್ಧರಿದ್ದಾರೆ. ಇದನ್ನೆಲ್ಲ ಅನುಭವಿಸೋದಕ್ಕೆ, ಈ ಅಲೆಗಳನ್ನೆಲ್ಲ ಉಂಟಾಗತಕ್ಕಂಥ ಅಲೆಗಳನ್ನೆಲ್ಲ ಪಡೆಯೋದಕ್ಕೆ ಸಿದ್ಧರಿದ್ದಾರೆ ಜನರು. ಇನ್ನೊಂದು ಹೇಳಿ. ರಾಮಕೃಷ್ಣ ರಮಣ ಮಹರ್ಷಿ ಬರ್ದಿರತಕ್ಕಂಥ ತಾವ್ ಹೇಳಿದ್ರಿ. ಅವ್ರು ಬರ್ದಿರ ನನ್ನಂತ ಚಂಡಾಲ ಶಿಷ್ಯ ಅಲ್ಲಿ ಏನೋ ಇದ್ದಿದ್ದು. ಯಾಕೆ ಅನ್ಕೊಂತೀರಾ ನೀವು ಆ ಮಾತನ್ನ? ಫಸ್ಟ್ ಆ ಮಾತನ್ನ ಬಿಡಿ, ನನ್ನಂತ ಶಿಷ್ಯ ಅನ್ಕೊಳ್ಳಿ. ಇಲ್ಲ ಸ್ವಾಮಿ, ಇಲ್ಲ, ವರ್ಡ್ ಬೇಡ, ಬರೋದ್ ಬೇಡ. ಇದ್ದಾರೆ ಅನ್ಕೊಂಡ್ರೆ ನನ್ನಂತ ಚಂಡಾಲ ಯಾರು ಯಾರು ಇಲ್ಲ. ಅವ್ರೇನಾದ್ರೂ ತಪ್ಪಾಗಿ ಬರ್ದಿದ್ರೆ ಹಾಗೆ ಅಂತ ತಪ್ಪು ಬರೆಯಕ್ ಸಾಧ್ಯ. ನಿಮ್ಗೆ ವಿವೇಚನಾ ಶಕ್ತಿ ಇದೆಯಲ್ಲ ಸ್ವಾಮಿ, ವಿವೇಚನೆ ಮಾಡಿ. ತಪ್ಪು ಬರಂಗಿಲ್ಲ ಅನ್ನೋ ಸ್ವಾಮಿ. ನಿಮ್ಗೆ ವಿವೇಚನಾ ಶಕ್ತಿ ಇದೆ ನಿಮ್ಗೆ, ಅದಕ್ಕೇನೆ ವಿಚಾರ ಕೇಳ್ತಾ ಒಂದು ಶಕ್ತಿ ಬರುತ್ತೆ. ಇದು ತಪ್ಪು ಅಂತೇಳಿ ನೀವು ನಿರ್ಣಯ ಮಾಡಿ. ನಿಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ, ನಿಮ್ಮ ಬುದ್ಧಿಗೆ ಆ ಶಕ್ತಿ ಇದೆ, ನೀವು ನಿರ್ಣಯ ಮಾಡ್ಬೋದಲ್ಲ ಇದು ತಪ್ಪು ಇವ್ರು ಬರ್ದಿರೋದು ಅಂತ. ಅದಕ್ಕೂ ಹೇಳ್ತಾರೆ ಅಭಿಲಾಷ್ ಸಾಹೇಬ್ರು, ಯಾವುದೇ ಮಹಾತ್ಮ, ಯಾವುದೇ ಜ್ಞಾನಿ ಪುರುಷ ಏನಾದ್ರೂ ಹೇಳಿದ್ರೆ ಅದನ್ನ ಅರಿತು ಮುನ್ನಡೆಯಿರಿ. ಅದನ್ನ ತಿಳ್ಕೊಂಡು, ಅದರ ಅರ್ಥ ತಿಳ್ಕೊಂಡು ಅದನ್ನ ನಿಮ್ಮ ಧಾರಣೆಗೆ ತೆಗೆದುಕೊಳ್ಳಿ. ಅದು ಹೇಳ್ತಾರೆ ಕಬೀರ್ ಸಾಹೇಬ್ರು. ಗುರುನ ಶೋಧಿಸಿ ಮಾಡಪ್ಪ ನೀನು. ನೀರನ್ನ ಶೋಧಿಸಿ ಕುಡಿಯುವಂತೆ ಗುರುನ ಶೋಧಿಸಿ ಗುರುನ್ ಮಾಡು ನೀನು. ಯಾವುದನ್ನು ಬಿಟ್ಟಿಲ್ಲ,
ಎಲ್ಲ ತಿಳಿಸ್ಬಿಟ್ಟಿದ್ದಾರೆ, ಎಲ್ಲ ತಿಳಿಸಿದ್ದಾರೆ. ನಮ್ಮ ಮನಸ್ಸಿನ ಶಕ್ತಿಯ ಮೇಲೆ ಅವಲಂಬಿತ ಆಗ್ಬೇಕು. ಅದಕ್ಕೂ ಹೇಳ್ತಾರೆ ಗುರುಗಳನ್ನ ಬದಲಾಯಿಸೋದ್ ಬಗ್ಗೆ ಅವ್ರು ಹೇಳ್ತಾರೆ, ಅವರೆಲ್ಲ ಅಲಮಾರಿಗಳಿದ್ದಂಗೆ, ಅವರೆಲ್ಲ ಅಲಮಾರಿಗಳಿದ್ದಂಗೆ. ಒಂದು ಸಾರಿ ಒಬ್ಬ ಗುರುನ್ ಮಾಡ್ಬಿಟ್ರೆ, ಅವ್ನು ನಿಜವಾದ ಗುರುನ್ ಮಾಡ್ಬಿಟ್ರೆ ಕೈ ಬಿಡ್ಬೇಡಿ ಅವನ್ನ. ಯಾರೋ ಏನೋ ಹೇಳಿದ್ರು ಅಂತೇಳಿ ಕೈ ಬಿಡ್ಬೇಡಿ. ಗುರುಗಳನ್ನ ಬದಲಾವಣೆ ಮಾಡೋದ್ರಿಂದ ಆತ್ಮಜ್ಞಾನದಲ್ಲಿ ಉನ್ನತಿ ಆಗೋದಿಲ್ಲ. ಅದನ್ನು ಹೇಳಿದ್ದಾರೆ ಅಭಿಲಾಷ್ ಸಾಹೇಬ್, ಅವೆಲ್ಲ ದ್ರೋಹ ಮಾಡಬೇಡಿ. ಒಂದ್ಸಾರಿ ಸತ್ಯವಾದ ಗುರುನ ಆಶ್ರಯಿಸಿದ ಮೇಲೆ ಇನ್ಯಾವುದೇ ಗುರುನ ನೀವು ಆಶ್ರಯಿಸೋದು ಬೇಕಾಗಿಲ್ಲ. ಆತ್ಮ ವಿಚಾರ ಮೊಟ್ಟ ಮೊದಲಿಗೆ ಯಾರಿಂದ ನಿಮಗೆ ತಿಳಿದು ಬಂತು, ಅವ್ರನ್ನ ಗುರು ಅಂತ ಅಲ್ಲಿ ಮನಸ್ಸಿನಿಂದ ನೀವು ಸ್ವೀಕಾರ ಮಾಡಿಬಿಟ್ರೆ, ವಿಚಾರ ಕೇಳಿ, ಯಾರು ಹೇಳಿದ್ರು ಕೇಳಿ ವಿಚಾರನ. ಆತ್ಮ ವಿಚಾರ ಯಾರು ಹೇಳಿದ್ರು ಕೇಳಿ, ನಿಮ್ ಗುರುಗಳೇ ಹೇಳ್ಬೇಕು ಅನ್ನೋದು. ಇನ್ನೊಂದು ನಿಮ್ ಗುರುಗಳು ಯಾವಾಗಲೂ ಇರೋದಿಲ್ಲ. ಬೇರೆ ಗುರುಗಳು ಸತ್ಸಂಗ ಆಯ್ತು ಅಂದಾಗ ಹೋಗಿ ಭಾಗವಹಿಸಿ ಕೇಳಿ, ಅಲ್ಲಿ ಬರತಕ್ಕಂಥ ಮಾತುಗಳನ್ನ ಅಳತೆ ಮಾಡಿಬಿಟ್ಟು, ಕಳೆದ ವಾರ ಹೇಳಿದ್ವಲ್ಲ, ನಿಮ್ಮ ಅರಿವಿನ ಶಕ್ತಿಯಿಂದ ಅದನ್ನ ಅಳತೆ ಮಾಡಿಬಿಟ್ಟು ತೆಗೆದುಕೊಳ್ಳಿ. ಬೇಡವಾದದನ್ನ ಬಿಸಾಡಿ ತೆಗೆದಾಕಿ ಮನಸ್ಸಿನಿಂದ ಸತ್ಯದ ಶಬ್ದಗಳನ್ನ ತೆಗೆದುಕೊಂಡು ಅದನ್ನ ಧಾರಣೆ ಮಾಡ್ತಾರೆ. ಯಾರೇ ಹೇಳಿ, ಇವ್ರು ಹೇಳಿ, ಅವ್ರು ಹೇಳಿ, ಗುರುಗಳೇ ಯಾವಾಗಲೂ ಹೇಳ್ಬೇಕು ಅನ್ನೋದೇನಿಲ್ಲ. ವಾರಕ್ಕೊಂದಿನ ಇದು ಸತ್ಸಂಗ, ಅದ್ರ ನಡುವೆ ಮಧ್ಯದಲ್ಲೆಲ್ಲೋ ಒಂದು ಸತ್ಸಂಗ, ಯಾರೋ ಬರ್ತಾರೆ ದೊಡ್ಡಬಳ್ಳಾಪುರಕ್ಕೆ, ಒಬ್ಬ ಜ್ಞಾನಿಗಳು ಮಹಾಪುರುಷರು, ಯಾರು ತೆಗಳೋಂಗಿಲ್ಲ ಸ್ವಾಮಿ. ಇಲ್ಲಿ ಅವರು ಪ್ರತಿಮೆ ಪೂಜೆ ಮಾಡ್ತಾ ಇದ್ರು, ಒಳ್ಳೆ ಆಚಾರದಿಂದ ಇದ್ರೆ ಅವರನ್ನು ಗೌರವಿಸಿ. ಹೊರಗಿನ ದೇವಿ ದೇವತಾದಿಗಳನ್ನು ಪೂಜೆ ಮಾಡೋ ಗುರುಗಳು ಒಳ್ಳೆ ಆಚಾರವಂತರಾಗಿದ್ದಾರೆ, ವೈರಾಗ್ಯವಂತರಾಗಿದ್ದಾರೆ, ಒಳ್ಳೆ ಗುಣವುಳ್ಳವರಾಗಿದ್ದಾರೆ, ಅವ್ರನ್ನು ಗೌರವಿಸಿ. ವಿಚಾರಗಳಿರ್ತವೆ, ಶಬ್ದಗಳಿರ್ತವೆ, ತೆಗೆದುಕೊಳ್ಳಿ. ಅದರಿಂದ ಹೇಳ್ತಾರೆ, ಹಾಗಾಗಿ ನಾವು ಆತ್ಮ ವಿಚಾರದ ಕಡೆ ಗಮನ ಕೊಡಬೇಕು. मनुष्य के मन में हर क्षण अनगिनत लहरें उठती रहती है. ಮನುಷ್ಯನ ಮನಸ್ಸಿನಲ್ಲಿ ಪ್ರತಿಯೊಂದು ಕ್ಷಣ ಲೆಕ್ಕನೇ ಸಿಗಲ್ಲ. ಅನಗಿನತ್, ಲೆಕ್ಕ ಹಾಕದೇ ಇರುವಷ್ಟು ಲಹರೆಗಳು, ಅಲೆಗಳು ಉತ್ಪತ್ತಿ ಆಗ್ತವೆ ಮನುಷ್ಯನಲ್ಲಿ. ಅಂದ್ರೆ ಆಲೋಚನೆಗಳು ಉತ್ಪತ್ತಿ ಆಗ್ತಾ ಇರ್ತವೆ, ಸಂಕಲ್ಪಗಳು ಉತ್ಪತ್ತಿ ಆಗ್ತಾ ಇರ್ತವೆ, ಒಂದೊಂದು ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಮನಸ್ಸೇನು ಸುಮ್ಮನೆ ಇರೋದಿಲ್ಲ, ಮನಸ್ಸು ಏನು ಸುಮ್ಮನೆ ಇರೋದಿಲ್ಲ. ಅದು ಮರ್ಕಟದಂತೆ, ಕೋತಿಯಂತೆ. ಈ ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ವಿಷಯಗಳೆಂಬ ಫಲಗಳನ್ನು ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ತಮ್ಮ ನೆನವೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ ಅಖಂಡೇಶ್ವರ. ಒಬ್ಬ ಶಿಷ್ಯ ತನ್ನ ಗುರುಗಳಿಗೆ ಕೇಳ್ಕೊಳ್ತಾನೆ, ಈ ಮನಸ್ಸು ಅನ್ನೋ ಕೋತಿಯೇ, ಈ ತನು ಅನ್ನೋ ದೇಹ ಅಂತ ಮರ ಇದೆ, ಈ ಮರದಲ್ಲಿ 5 ವಿಷಯಗಳು, ಪಂಚ ಜ್ಞಾನೇಂದ್ರಿಯಗಳಿವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅವುಗಳ ಮೂಲಕ ಪಂಚ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಹಣ್ಣುಗಳನ್ನ ಗ್ರಹಿಸುತ್ತಾ ಕೊಂಬೆಗೆ ಹಾರುತ್ತಿದೆ ನೋಡ. ಈ ಕೊಂಬೆಯಿಂದ ಆ ಕೊಂಬೆಗೆ ಹಾಕಿರ್ತಾನೆ ಕೋತಿ, ಇರ್ತಿದ್ರ? ಒಂದು ನಿಮಿಷ ಸುಮ್ಮನೆ, ಒಂದು ಕ್ಷಣ ಸುಮ್ಮನೆ ಇರೋದಿಲ್ಲ. ಅದು ನಿಮ್ಮ ನೆನೆವೆಂಬ ಪಾಶದಲ್ಲಿ ಕಟ್ಟಿ, ನಿಮ್ಮ ಸ್ಮರಣೆ ಎಂಬ ಪಾಶದಲ್ಲಿ ನನ್ನನ್ನು ಕಟ್ಟಿ ಉಳಿಸಿಕೊಳ್ಳಯ್ಯ ಅಖಂಡೇಶ್ವರ. ಅಖಂಡೇಶ್ವರ ವಚನ. ಅದಕ್ಕೆ ಈ ಮನಸ್ಸಿನ ಬಗ್ಗೆನೇ ಇವ್ರು ಹೇಳ್ತಾರೆ. ಅವರೊಂದು ರೀತಿ ಹೇಳಿದ್ರು, ಇವರೊಂದು ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ. ವಿಧಾನಗಳು ಬೇರೆ ಬೇರೆ. ಸರ್ಕಲ್ಲು 4 ರಸ್ತೆ ಕೂಡಿರ್ತವೆ, ಯಾವ ಕಡೆಯಿಂದ ಬಂದು ಆ ಸರ್ಕಲ್ಗೆ ಸೇರ್ತೀರಾ ನೀವು. ಹಾಗೆ ವಿಧಾನಗಳು ಬೇರೆ ಬೇರೆ. ಸ್ವಲ್ಪ ಚೆನ್ನಾಗಿ ಹೇಳ್ಬೋದು, ಸ್ವಲ್ಪ ಕಡಿಮೆ ಹೇಳ್ಬೋದು. ಆದರೆ ಚಿಂತನೆ ಮಾಡತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆಯಲ್ಲ, ಶಬ್ದಗಳ ಚಿಂತನೆ, ಮಾತುಗಳ ಚಿಂತನೆ, ಪದಗಳನ್ನು ಚಿಂತನೆ ಮಾಡುವ ಶಕ್ತಿ ನಿಮ್ಮ ಮನಸ್ಸನ್ನು ಬಳಸ್ಕೊಡಿ. ಮನಸ್ಸು ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಮನ ಇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಾಯ. ಮನುಷ್ಯನ ಮನಸ್ಸೇ
ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಬಂಧನ ಅಂದ್ರೆ ದುಃಖಕ್ಕೆ. ದುಃಖ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟು ಸಾವಿನ ನಡುವೆ ದುಃಖ, ಇದೆಲ್ಲ ಬಂಧನವೇ. ವಾಸನೆಗಳು ಇಟ್ಕೊಂಡು ನಾವು ದೇಹವನ್ನು ಬಿಟ್ರೆ ಮತ್ತೆ ಹುಟ್ಟೋದು, ಇದೆಲ್ಲ ಬಂಧನವೇ. ಅದಕ್ಕೆ ಇದನ್ನೆಲ್ಲ ಬಿಡುಗಡೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಆತ್ಮ ವಿಚಾರವನ್ನು ಹಚ್ಚಿ ಕೆಲಸ ಮಾಡಿ. ಕೆಲಸ ಮಾಡಬಾರದು ಅಂತ ಹೇಳಲ್ಲ. ಗೃಹಸ್ಥನಿಗೂ ಮುಕ್ತಿ ಇದೆ ಅಂತ ಹೇಳ್ತಾರೆ ಇಲ್ಲಿ. ಗೃಹಸ್ಥನಿಗೂ ಮುಕ್ತಿ ಇದೆಯಪ್ಪ, ನೀನು ಯಾರಿಗೇನು ಮುಕ್ತಿ ಇಲ್ಲ ಅಂತೇನಿಲ್ಲ. ಸನ್ಯಾಸಿಗಳಿಗೆ ಮುಕ್ತಿ ಅಂತ ಅಲ್ಲ, ಅವ್ರಿಗೂ ಇದೆ, ನಿನಗೂ ಇದೆ. ಅವ್ರಿಗೂ ಇದೆ, ನಿನಗೂ ಇದೆ. ನೀನ್ ಶ್ರಮ ವಹಿಸ್ಬೇಕು ನೋಡಿ. ಗೃಹಸ್ಥನಿಗೆ ಪ್ರಶ್ನೆ ಆಗ್ತಾರೆ ಶಿಷ್ಯ ಒಬ್ನು, ನಾನು ಒಬ್ಬ ಗೃಹಸ್ಥ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನನಗೆ ಮುಕ್ತಿ ಉಂಟೆ ಇದ್ದರೆ ಹೇಗೆ? ಪ್ರಶ್ನೆ, ಅದು ಉತ್ತರ ಕೊಡ್ತಾರೆ. ನಿನ್ನ ಕುಟುಂಬದ ಸದಸ್ಯರು ನಿನ್ನ ಮನಸ್ಸನ್ನು ಕಟ್ಟಿ ಹಾಕಿದ್ದಾರೆಯೇ? ಅವ್ರು ಮರು ಪ್ರಶ್ನೆ ಆಗ್ತಾರೆ, ನಿನ್ನ ಮನಸ್ಸನ್ನ ನಿನ್ನ ಕುಟುಂಬದ ಸದಸ್ಯರು ಕಟ್ಟಿ ಹಾಕಿದ್ದಾರಾ? ಇಲ್ವಲ್ಲ. ಅಥವಾ ನೀನೇ ಅವರನ್ನ ಬಂಧಿಸಿಕೊಂಡಿದ್ದೀಯೋ? ನೀನೇ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ಯಾ? ಹಾಗಾಗಿ ಯೋಚನೆ ಮಾಡು. ಏಕೆಂದ್ರೆ ಜೀವನ ಎನ್ನುವುದು ಒಂದು ಸದಾವಕಾಶ. ಪಾಯಿಂಟ್ಸ್ಗಳು ಮಾತ್ರ ಹೇಳ್ತಾರೆ. ಜೀವನ, ಮನುಷ್ಯ ಜೀವನ ಒಂದು ಸದಾವಕಾಶ. ನಮ್ಮ ಪ್ರಾರಬ್ಧ ಕರ್ಮ ಹೇಳಿದ್ರಲ್ಲ, ಪ್ರಾರಬ್ಧ ಕರ್ಮಾನುಸಾರ ಹೆಂಡತಿ, ಮಕ್ಕಳು, ಧನ, ಐಶ್ವರ್ಯ, ಪ್ರಾಣಿ, ಪದಾರ್ಥಗಳೆಲ್ಲ ಬರ್ತವೆ. ಅವಳ ಜೊತೆ ಜೀವನ ಮಾಡು. ನಿನ್ನ ಮನಸ್ಸನ್ನ ನಿಯಂತ್ರಣದಲ್ಲಿಡು. ಮನಸ್ಸನ್ನ ನಿಯಂತ್ರಣದಲ್ಲಿ ಇಳಿಸ್ಕೋ. ಅಮೂಲ್ಯವಾದ ವರ, ದೇವರ ವರ ಅಂತ ತಿಳ್ಕೊ. ಈ ಮನುಷ್ಯ ಜನ್ಮದಲ್ಲಿನೇ ಬಂಧಿಸಿರುವ ಸರಪಳಿಗಳನ್ನ ಕಳಚೋದಕ್ಕೆ ಸಾಧ್ಯ. ಬೇರೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿರಂತರವಾಗಿ ಮುತ್ತುವ ಆಲೋಚನೆಗಳಿಂದ ಮುಕ್ತರಾಗುವುದು ಈ ಮನುಷ್ಯ ಜನ್ಮದಲ್ಲೇನೆ. ಅಸಂಖ್ಯಾತ ವ್ಯಾಮೋಹಗಳಿಂದ ದೂರವಾಗುವುದು ಈ ಮನುಷ್ಯ ಜನ್ಮದಲ್ಲೇನೆ. ಯಾರು ಮುಕ್ತರಾಗಲು ಬಯಸುತ್ತಾರೋ ಅವರು ಮುಕ್ತರಾಗ್ತಾರೆ. ಬೇಡ ನಮ್ಗೆ ಈ ಜಂಜಾಟ ಇರ್ಲಿ ಅಂದ್ರೆ ಇಟ್ಕೋ ಅಂತಾರೆ. ಮುಕ್ತರಾಗಲು ಬಯಸೋರು ಸದ್ಗುರುವನ್ನು ಆಶ್ರಯಿಸಬೇಕು. ನೋಡಿ, ಗುರುಗೆ ಮಹತ್ವ ಕೊಟ್ಟಿದ್ದಾರೆ ಅವರು. ಗುರುವಿನಿಂದ ಮಾತ್ರ ಸಾಧ್ಯ, ಯಾರಿಂದಲೂ ಸಾಧ್ಯ ಇಲ್ಲ ಮುಕ್ತರಾಗೋದಕ್ಕೆ ಅಂತ. ನೋಡಿ, ಒಂದು ಹೆಂಗ್ಸ್ ಬರ್ತಾ ಇದ್ದಂತೆ ರಮಣ ಮಹರ್ಷಿ ಹತ್ರ. ಬಹಳ ಅತ್ಯಂತ ನಿಷ್ಠೆಯಿಂದ ಇದ್ಲಂತೆ. ಕ್ರಮೇಣ ಬರೋದು ನಿಲ್ಲಿಸ್ಬಿಟ್ಲಂತೆ. ಯಾರ ಕೇಳಿದ್ರು, ಯಾಕೆ ರಮಣ ಮಹರ್ಷಿ ಮೇಲೆ ಸಂದೇಹ ಆಗೋಯ್ತಾ ಅಂತ. ಇಲ್ಲ ಸ್ವಾಮಿ, ನಮ್ಮ ಸಂಸಾರ ಮುಖ್ಯ, ಮೊದಲು ಮದುವೆ ಮಾಡ್ಬಿಡ್ತಾರೆ ತಂದೆ ತಾಯಿಗಳು. ನನ್ನ ಮೊದಲ ಜವಾಬ್ದಾರಿ, ಕರ್ತವ್ಯ ತಾಯಿಯ ಬಗ್ಗೆ, ಅನಂತರ ಗಂಡನ ಬಗ್ಗೆ. ನಿಜ, ಮುಂದೆ ಮಕ್ಕಳು ಹುಟ್ಟಿದಾಗ ಅದನ್ನೆಲ್ಲ ಪೋಷಣೆ ಮಾಡಬೇಕು, ಜವಾಬ್ದಾರಿ. ಈ ಪಟ್ಟಿಯಲ್ಲಿ ಮಕ್ಕಳ ಸ್ಥಾನನೂ ಇರ್ತಿದೆ. ಅದ್ರ ಜೊತೆಯಲ್ಲಿ ಆಧ್ಯಾತ್ಮನೂ ಮಾಡಬೇಕು. ಎಲ್ಲ ಮಾಡಬೇಕು, ಮೋಹ ಉಂಟಾಗಬಾರ್ದು. ಆಧ್ಯಾತ್ಮ ಮಾಡಬೇಕು. ಅದಕ್ಕೆ ಲೋಕ ವಿಚಾರಗಳು ತುಂಬ ಹೋಗ್ಬಿಟ್ಟಿದೆ. ಆಧ್ಯಾತ್ಮ ವಿಚಾರನ ತುಂಬಿಸ್ಕೊಳ್ಳಿ. ಯಾವುದನ್ನು ಬಿಡೋ ಕೆಲಸ ಇಲ್ಲ. ಕಬೀರ್ ಸಾಹೇಬರು ಸಹ ಯಾರನ್ನು ಬಿಡೋ ಅಂತ ಹೇಳಿಲ್ಲ. ಮಕ್ಕಳನ್ನ ಬಿಟ್ಬಿಟ್ಟು, ಹೆಂಡತಿನ ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ತೀರಾ. ಇದ್ದಂಗೆ ಮಾಡ್ತಾ ಇದ್ರಿ. ಇನ್ನೊಂದು ಹೇಳಿ, ಸಮಾಜದಲ್ಲಿ ಒಂದಷ್ಟು ಜನ ಏನು ಹೇಳ್ತಾರೆ ಅಂದ್ರೆ, ಒಳ್ಳೆ ಗುರುವಾಗಲಿ, ಕಳ್ಳ ಆಗಲಿ, ಆಧ್ಯಾತ್ಮಿಕ ಇಲ್ಲದೆ ಆಗಲಿ, ಲೌಕಿಕ ಅಲೌಕಿಕ ಆಗಲಿ, ಬಡವ ಆಗಲಿ, ಬಲ್ಲದೆ ಇರತಕ್ಕಂಥ ಶ್ರೀಮಂತ, ಎಲ್ರೂ ಕಳ್ಳನೂ ಸಾಯ್ತಾನೆ, ಒಳ್ಳೆಯವನು ಸಾಯ್ತಾನೆ, ಗುರುಗಳು ಸಾಯ್ತಾರೆ. ಹೌದು. ಅದಕ್ಕಾಗಿ ನೀನು ಎಲ್ಲ ಚಿಂತೆ ಮಾಡಿಕೊಂಡು ಅಲ್ಲೆಲ್ಲೇ ಹೋಗಿ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಹತ್ರ ಹೋಗೋದು,
ಆರಾಮಾಗಿರೋದು ಬಿಟ್ಬಿಟ್ಟು ಎಲ್ಲ ಬೀಡಿ ಸೇರ್ಕೊಂಡು ಸಿಗರೇಟ್ ಸೇರ್ಕೊಂಡು ಆರಾಮಾಗಿರೋದು ಬಿಟ್ಟು ನೀನು ಸಾಕ್ಯ ಅವರು ಸಾಕ್ಯ. ಯಾಕೆ ನೀನು ಅಷ್ಟೊಂದು ವ್ಯವಸ್ಥಿತವಾಗಿ ಓಡೋಗಿ ನೀನೆಲ್ಲ ಇದು ಮಾಡೋದು ಏನು ಅನ್ನತಕ್ಕಂಥ ಒಂದಷ್ಟು ಜನಕ್ಕೆ ಒಂದು ಸಂಶಯ ಅಂತ ಒಂದು ಪ್ರಶ್ನೆಗಳು ಇರ್ತಾ ಇರ್ತವೆ. ಪ್ರಶ್ನೆಗಳು ಏನಕ್ಕೆ ಉದ್ಭವ ಆಗ್ತವೆ ಅಂದ್ರೆ ಅವ್ರು ಇಲ್ಲಿ ಬಂದು ಕೇಳುವಂತ ಸಂಸ್ಕಾರನೇ ಮೊದಲು ಇರೋದಿಲ್ಲ ಅವರಿಗೆ. ಅವ್ರು ಅದೇ ಲೋಕದಲ್ಲಿ ಇದ್ದಾರೆ, ಅವ್ರಿಗೆ ಪ್ರಶ್ನೆಗಳು ಉಂಟಾಗ್ತವೆ. ಇಲ್ಲಿ ಬಂದು ಕೇಳ್ತಾ ಇದ್ರೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಆ ಸಂಸ್ಕಾರ ಇರೋದಿಲ್ಲ ಒಂದು. ಮತ್ತೆ ಅವರು ವಿಚಾರ ಮಾಡೋದಿಲ್ಲ, ನಮಗ್ ಜನ್ಮ ಇದೆ, ನಾವು ಕರ್ಮನ ಅನುಭವಿಸ್ತಾ ಇದ್ದೀವಿ, ಮುಂದಕ್ಕೆ ಏನಿದೆಯೋ ಏನೋ ಗೊತ್ತಿಲ್ಲ, ಇವೆಲ್ಲ ವಿಚಾರ ಮಾಡೋದಿಲ್ಲ ಅವ್ರಿಗೆ. ಬರೀ ಆ ವರ್ತಮಾನದ ಜೀವನನ ಅನುಭವಿಸ್ತಾ ಇದ್ದಾರೆ, ಇದೇ ಸತ್ಯ ಅಂತ ಅಷ್ಟೇ. ರಾಮಕೃಷ್ಣ ಪರಮಹಂಸ ಅಂತ ಹಿರಿಯರು ಗುರುಗಳಿಗೇನೆ ರೋಗ ಬಂದು ಸತ್ತು ಹೌದು, ಪ್ರಾರಬ್ಧ. ನೀನ್ ಯಾವ ಲೆಕ್ಕ? ಹೌದು ಸ್ವಾಮಿ, ಪ್ರಾರಬ್ಧ. ಅದು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಾರಬ್ಧ. ರಾಮಕೃಷ್ಣ ಪರಮಹಂಸಕ್ಕೆ ಗಂಟ್ಲು ಕ್ಯಾನ್ಸರ್ ಬಂತು. ಅದೆಷ್ಟು ಚೆನ್ನಾಗಿತ್ತು ಅದು. ಗಂಟ್ಲು ಕ್ಯಾನ್ಸರ್ ಬಂತು. ಅವರಲ್ಲಿದ್ದ ಶಕ್ತಿಯಿಂದ ಆ ರೋಗನ ವಾಸಿ ಮಾಡ್ಕೊಳ್ಬಹುದಾಗಿತ್ತು ಅಂತ ಬರೀತಾರೆ ಅವ್ರ ಶಿಷ್ಯಂದಿರು. ಅಷ್ಟು ಶಕ್ತಿ ಇತ್ತು. ಆದ್ರೆ ಅವ್ರು ಹೇಳಿದ್ರು, ಇದೇನಾದ್ರೂ ನಾನು ವಾಸಿ ಮಾಡ್ಕೊಂಡ್ರೆ ಆ ಪ್ರಾರಬ್ಧ ಬಾಕಿ ಉಳಿದೋತಿದೆ, ಶೇಷ ಉಳಿದೋತಿದೆ, ಮತ್ತೆ ಅನುಭವಿಸಕ್ ಮತ್ತೆ ಜನ್ಮ ಬರ್ಬೇಕು. ಹಾಗಾಗಿ ನಾನು ಅದು ವಾಸಿ ಮಾಡ್ಕೊಳ್ಳಲ್ಲ, ಹೋಗೋದಾದ್ರೆ ಹೋಗ್ಲಿ. ಅಲ್ಲಿಗೆ ವಿರುದ್ಧವಾಗಿ ಹೋಗ್ಲಿಲ್ಲ ಅವರು ಯಾರು ಅಷ್ಟೇ. ಒಳ್ಳೆ ದೊಡ್ಡ ದೊಡ್ಡ ಮಹಾತ್ಮರು, ವಿಚಾರ ತಿಳಿದಿರೋರು, ಆತ್ಮಜ್ಞಾನ ತಿಳಿದಿರೋರು ಯಾರು ವಿರುದ್ಧವಾಗಿ ಹೋಗ್ಲಿಲ್ಲ. ಶಂಕರಾಚಾರ್ಯರು ಅವ್ರಿಗೂ ಪೈಲ್ಸ್ ಕಂಪ್ಲೇಂಟ್, ಅವ್ರಿಗೂ ಮೂಲವೇ ಅನುಭವಿಸಿದ್ರು. ಹೋಯ್ತು, ಹೋಗ್ಲಿ ಬಿಡು ಅಂತ ಅಂದ್ರು. ಅಧ್ಯಾತ್ಮ ತಿಳಿದಿದ್ರು, ಧೈರ್ಯ ಇತ್ತು ಅವ್ರಿಗೆ. ಇವತ್ತೇ ಹೋಗ್ಲಿ ಬಿಡು ಅಂದ್ರು. ನಮ್ಮಪ್ಪ ಅವರು ವಿಚಾರದಲ್ಲಿ ಹೇಳೋರು, ಹೀಗೆ ಹೋಗ್ಬಿಡ್ಬೋದು, ಈ ಕ್ಷಣದಲ್ಲೇ ಹೋಗ್ಬಿಡ್ಬೋದು. ಹಂಗೆ ಹೋದ್ರು ಅವರು. ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾನೆ ಹೋಗ್ಬಿಡ್ಬೋದು, ಹಾಗೆ ಹೋದ್ರು ಅವರು. ನಿರ್ಧಾರ ಮಾಡ್ಬಿಟ್ಟಿರ್ತಾರೆ. ಅವ್ರೇನ್ ಮಾಡಿರ್ತಾರೆ, ಬಿಡಿ ಸಿಗರೇಟ್ ಸೇರೋದ್ರಲ್ಲಿ ನಿರ್ಧಾರ ಮಾಡಿರ್ತಾರೆ. ಅದಕ್ಕೆ ಏನ್ ಸ್ವಾಮಿ, ಬಿಡಿ ಸಿಗರೇಟು ಇರೋವರೆಗೂ ಅನುಭವಿಸೋಣ ಅಂತ. ಮುಂದಿನ ಗೊತ್ತಿಲ್ಲ, ಮನೆಗೆ ಅನುಭವಿಸೋದು ಅವಾಗ ಗೊತ್ತಿರುತ್ತೆ. ಬಿಡಿ ಸಿಗರೇಟ್ ಸೇರಿದ್ರೆ ಕ್ಯಾನ್ಸರ್ ಬರುತ್ತೆ, ಅವೆಲ್ಲ ತೋರಿಸ್ತಾ ಇರ್ತಾರೆ. ಯಾಕೆ ಸೇರ್ತಾರೆ? ಸೇರದೇ ಇದ್ರು ಬರುತ್ತೆ, ಸೇರಿದ್ರು ಬರುತ್ತೆ. ಅವರ ಪ್ರಾರಬ್ಧ ಕರ್ಮ. ಆಗ್ಲೇ ಕೇಳದ್ರಲ್ಲ, ಆಗ್ಲೇ ಹೇಳಿದ್ರಲ್ಲ ಇಲ್ಲಿ, ಇಂದಿನ ಜನ್ಮದ ಕರ್ಮದ ಫಲಗಳ ವಾಸನೆಗಳಾಗಿ ಉಳಿದಿರ್ತವೆ. ಅದನ್ನ ಅನುಭವಿಸಿ ತೀರಲೇಬೇಕು. ಯಾರೂ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನು ಸಿಗರೇಟ್ ಸೇರ್ತಾ ಇರ್ತೀನಿ, ಧೂಮಪಾನ, ಮದ್ಯಪಾನ ಎಲ್ಲ ಏನು ಅನಾಚಾರಗಳೆಲ್ಲ ಮಾಡ್ತಾ ಇರ್ತೀನಿ. ಇದು ನನ್ನ ಪೂರ್ವಜನ ಸುಕೃತ ಫಲನೋ ಇಲ್ಲ ತಾಯಿ ಗರ್ಭದಿಂದ ಬಂದಿರ್ತಕ್ಕಂಥದ್ದು. ಕೆಲವರು ಹೇಳಿದ್ರೆ ಮೊನ್ನೆ, ಯಾರೋ ಸ್ವಾಮಿಗಳು ಹೇಳಿದ್ರೆ ಮೊನ್ನೆ, ತಾಯಿ ಗರ್ಭದಲ್ಲಿ ಎಲ್ಲ ಬರ್ದಿಕ್ಕಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿಗೆ ನಾನು ತಾಯಿ ಗರ್ಭದಲ್ಲೇ ನನ್ಗೆ ಬರ್ದ್ಬಿಟ್ಟವ್ರಲ್ಲ. ತಪ್ಪಾಗಿ ತಿಳಿದಿದ್ದೀರಾ? ತಾಯಿ ಗರ್ಭದಲ್ಲಿ ಜೀವನು ಶರೀರವನ್ನ ಹೇಗ್ ಬೇಕೋ ಹಾಗೆ ಪ್ರಾರಬ್ಧ ಕರ್ಮ ಅನುಸಾರ ಹಾಗೆ ಅವನು ಎಳೆದುಕೊಳ್ತಾನೆ. ಇನ್ನೇ ಇಲ್ವಾ? ಆ ರೀತಿ ಅವನು ಹೇಗ್ ಬೇಕೋ ಹಾಗೆ. ಎಲ್ಲರೂ ಯಾಕೆ ಒಂದೇ ರೀತಿ ಇರೋದಿಲ್ಲ? ಯಾಕೆಂದ್ರೆ ಅದೇ ವಾಸನೆ ಅಂತ ಹೇಳ್ತಾ ಇರೋದು. ಮುಂದಿನ ಜನ್ಮದಲ್ಲಿ ನಾನು ಅವನಂತೆ ಹುಟ್ಟಬೇಕು ಅನ್ನೋದು ಬೀಜನ ಒಳಗಡೆ ಇಟ್ಟುಕೊಂಡು ಪ್ರಾಣ ಬಿಟ್ಟಿರ್ತಾನೆ. ಆ ರೀತಿಯಾಗಿ ಅವನಂತೆ ದೇಹ, ಅವನಂತೆ ಕಣ್ಣುಗಳು, ಅವನಂತೆ ಕಿವಿಗಳು ಈ ರೀತಿಯಾಗಿ ಬಂದ್ಬಿಟ್ಟಿರ್ತವೆ. ಅರ್ಥ ಆಯ್ತಾ? ಅದು ಅಲ್ಲೇ ಕರ್ಮ ಏನು ಬರೆಯೋದಿಲ್ಲ. ಕರ್ಮ ಹಿಂದಿಂದು ಬಂದ್ಬಿಟ್ಟಿರುತ್ತೆ. ಅಲ್ಲೇನು ಬರ್ಕೊಳಕ್ ಹೋಗಲ್ಲ. ಬರ್ಕೊಳಕ್ಕೆ ಪೆನ್ ಐತ ಅಲ್ಲಿ. ಮತ್ತೆ ಬಹಳಷ್ಟು ಜನ ಹಂಗೆ ಹೇಳ್ತಾವೆಲ್ಲ ವಿಚಾರ ಪೂರ್ಣವಿದ ವಿಚಾರ. ಪುಸ್ತಕ ಓದಿ, ಈ ಪುಸ್ತಕ ತೆಗೆದುಕೊಂಡು ಓದಿ, ಎಲ್ಲ ಅದರಲ್ಲಿ ವಿಸ್ತಾರವಾಗಿ ಹಾಕಿದೆ. ಅಲ್ಲ, ಅದೇನೋ ಗುಟ್ಕಾನು ಪಾನ್ ಪರಾಕು ಹಾಕ್ತಾರಲ್ಲ, ಈ ಬಾಯಿನಾಗೆ ಹುಣ್ಣಾಗೋದೈತೆ, ಕ್ಯಾನ್ಸರ್ ಬರುತ್ತೆ, ಅದು ತಿಳಿದು ಮಾಡ್ತಾರೆ. ಅದು ತುಪ್ಪೆ, ಅದು ನಮ್ದೇ ತಾನೆ. ಸಿಗರೇಟ್ ಪ್ಯಾಕೆಟ್ ಮೇಲೆ ಹಾಕಿರ್ತಾನೆ ಸಣ್ಣದಾಗಿ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಅಲ್ವರಾ? ಯಾಕೆ ದೊಡ್ಡದಾಗಿ ಹಾಕ್ಬಾರ್ದು? ಕೊನೆಗೆ ಅನುಭವಿಸ್ಲೇಬೇಕು. ಹಾಗೆ ಆ ರೀತಿಯಾಗಿ ಇಲ್ಲಿ ಹೇಳ್ತಾರೆ, ಮನುಷ್ಯನ ಮನಸ್ಸು ಹರಕ್ಷಣ ಅನಿಗಿನ ಲೆಕ್ಕವಿಲ್ಲದಷ್ಟು ಮನುಷ್ಯನ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ ಅಲೆಗಳು. ಸಂಕಲ್ಪ ವಿಕಲ್ಪಗಳು. ಅದು ತಿನ್ಬೇಕು, ಇದು ತಿನ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹೋಗಿ ಬನ್ನಿ, ಅನುಕೂಲ ಇದ್ರೆ ಹೋಗ್ಬೇಡಿ ಅಂತೇನು ಹೇಳ್ತಾ ಇಲ್ಲ. ಅದ್ರ ವ್ಯಾಮೋಹಗಳನ್ನ ಬಿಡ್ಬೇಕು. ನಾನು ಹೋಗ್ಲೇ ಇಲ್ಲ, ಅಲ್ಲಿಗೆ ಹೋಗ್ಲೇಬೇಕಾಗಿತ್ತು. ಅವಕಾಶ ಸಿಕ್ಕಿದ್ರೆ ಏನಮ್ಮ, ಅವಕಾಶ ಸಿಕ್ಕಿದ್ರೆ ಹೋಗಿ, ಅನುಕೂಲತೆ ಇದ್ರೆ ಹೋಗಿ,
ಬಿಟ್ಟಾಗಿ ಅಷ್ಟೇ. ಅದನ್ನ ತಗೊಂಡು ಅದನ್ನ ಯಾವಾಗಲೂ ಧಾರಣೆ ಮಾಡ್ಕೊಳ್ಬೇಡಿ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಬೇಡಿ. ಇನ್ ಸಬ್ಕೆ ಮೂಲ ಮೇ ಹೈ ಮನ್, ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸು. ಮೂಲ ಕಾರಣ ಮನಸ್ಸು. मन और इंद्रियों के संपर्क में आने वाले विषयों के संयोग में उत्पन्न सुख ब्रह्म है. ಮನಸ್ಸು ಮತ್ತು ಇಂದ್ರಿಯಗಳ ಸಂಕಲ್ಪದಿಂದ ಉಂಟಾಗತಕ್ಕಂಥ ವಿಷಯಗಳ ಸಂಯೋಗದಿಂದ ಉಂಟಾಗತಕ್ಕಂಥ ಸುಖ ಭ್ರಮೆ, ಶಾಶ್ವತವಲ್ಲ. ಯಾವುದೋ ಒಂದು ಸ್ಥಳ ನೋಡಕ್ ಹೋದ್ವಿ, ಚೆನ್ನಾಗಿತ್ತು, ರಮಣೀಯವಾಗಿತ್ತು, ನೋಡಿದ್ವಿ, ಕಣ್ತುಂಬ ತುಂಬಿಕೊಂಡ್ವಿ ಸಂತೋಷನ. ಆ ಸಂತೋಷ ಯಾವಾಗಲೂ ಇರುತ್ತಾ? ಬಸ್ನಾಗ ಸೀಟ್ ಸಿಕ್ಕಿಲ್ಲ ಅಂದ್ರೆ ಆಗೋಯ್ತು ಆ ಸಂತೋಷ. ನೋಡ್ರಿ ಮೊನ್ನೆ ಬಾಧೆ ಬಿಟ್ಟು ಬಂದವ್ರೆ. ಊಟ ಸರಿಯಾಗಿಲ್ಲ ಅಂದ್ರೆ ಅದು ಆಗೋಯ್ತು ಸಂತೋಷ. ಅಲ್ಲೇ ಭಯೋತ್ಪಾದಕ ದಾಳಿ ಆಯ್ತಲ್ಲ, ನಾವು ಅದನ್ನ ದಾಳಿ ಆಗ್ತೇವೆ ಅಂತ ದಾಳಿ ಆಗಿದೆ ಅಂತ ಹೋಗಿದ್ರು ಅವರು. ಸುಂದರವಾದ ಸ್ಥಳವನ್ನ ನೋಡ್ಕೊಂಡ್ ಬರಕ್ ಹೋಗಿದ್ರು, ಅಲ್ಲಲ್ಲೇ ಹೋಗ್ಬಿಟ್ರು. ಎಷ್ಟು ದುಃಖ ಪಟ್ರು ಅವ್ರ ಮನೆಯವರೆಲ್ಲ. ಅಲ್ಲಿಗೆ ಅದು ಮನಸ್ಸು ನಿರ್ಣಯನ ಇಲ್ಲ ಕರ್ಮಫಲ ನಿರ್ಣಯನ? ಕರ್ಮಫಲದಂತೆ ಮನಸ್ಸು ನಿರ್ಣಯ ಮಾಡ್ತಾ ಇರುತ್ತೆ, ಅದು ಎಳ್ಕೊಂಡು ಹೋಗುತ್ತೆ ಕರ್ಮ. ಕರ್ಮದ ಫಲ ಅವ್ನು ಅಲ್ಲಿ ಸಾಯ್ಬೇಕು ಅಂತ ಇತ್ತು, ಅಲ್ಲಿ ಹೋಗಿ ಸತ್ತೋದ. ಅಲ್ಲಿ 5 ನಿಮಿಷಕ್ಕೆ ಬದಲಾವಣೆ ಆಗಿ ಏನೋ ಆಗ್ದಂಗೆ ವಾಪಸ್ ಬಂದವರು ಅವ್ರೆ. ಇಲ್ಲೇ ದೊಡ್ಡಬಳ್ಳಾಪುರದವ್ರು ಯಾರೋ ಹೋಗಿದ್ರಂತೆ, ಎಲ್ಲ ವಾಪಸ್ ಬಂದವ್ರೆ ಅಂತ ಇದ್ರು. ಮತ್ತೆ ವಾಪಸ್ ಬಂದವ್ರಂತೆ. ಹೌದಾ? ಅವ್ರು ಆ ಸ್ಥಳಕ್ಕೆ ಹೋಗಿಲ್ಲ, ಬೇರೆ ಸ್ಥಳ ಇಲ್ಲ, ಅದಕ್ಕೆ ಮುಂಚೆ ನೋಡ್ಕೊಂಡ್ ಬಂದ್ಬಿಟ್ರು ಏನೋ. 95 ಜನ. ಏನ್ ಗೊತ್ತಿಲ್ಲ, ಕರ್ಮಫಲ ನಿರ್ಣಯನ ಅದು ನಡೆದಿರ್ತಕ್ಕಂಥದ್ದು, ಅದು ಮನಸ್ಸು ನಿರ್ಣಯ. ಕರ್ಮಫಲದಂತೆ ಮನಸ್ಸು ನಿರ್ಣಯ ಮಾಡುತ್ತೆ. ಆ ಟೈಮ್ ಹೊಡಿತಲ್ಲ, ನಾವು ಹೋಗ್ಬೇಕು ಮನಸ್ಸು ಮನಸ್ಸಿನಿಂದ ಕರ್ಮಫಲ ನಿರ್ಣಯನ ಇಲ್ಲ ಕರ್ಮಫಲದಿಂದ ಮನಸ್ಸು ನಿರ್ಣಯ? ಕರ್ಮಫಲದಿಂದ ಮನಸ್ಸು ನಿರ್ಣಯ ಮಾಡುತ್ತೆ, ಉಲ್ಟಾ ಅಲ್ಲ ಇದು. ಕರ್ಮಫಲದಿಂದ ಮನಸ್ಸು ನಿರ್ಣಯ ಮಾಡುತ್ತೆ, ಅಲ್ಲಿಗೆ ಹೋಗ್ಬೇಕು ನಾವು, ನೋಡ್ಬೇಕು ಅಂತ. ಅದೇ ಸಂಕಲ್ಪ. ಉದಾಹರಣೆ ಅಲ್ವಾಗಿ 7 ಜನ ಸ್ಕೂಲ್ ಮೇಟ್ಸ್ಗಳು, 7 ಜನ ಬೇರೆ ಬೇರೆ ಊರ್ನಾಗ ಇರೋರು, ಎಲ್ಲ ರೆಡಿತ್ತೆ, ಎಲ್ಲ ಟ್ರಿಪ್ ಹೋಗೋರು. 7 ಜನ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟವ್ರು. ಕರ್ಮಫಲ ಅಂತೇಳಿ 7 ಜನ ಬೇರೆ ಬೇರೆ ವಾತಾವರಣ, ಬೇರೆ ಬೇರೆ ಊರು, ಸಂಬಂಧಿಕರು ಅಲ್ಲ, ಏನೂ ಅಲ್ಲ, ಎಲ್ಲ ಸ್ನೇಹಿತರು, ಕಾಲೇಜ್ ಮದುವೆಗಳಾದ್ಮೇಲೆ ಸಿಂಗಲ್ ಆಗಿ ಟೂರ್ ಹೋಗೋರು. 7 ಜನ ಆದ್ಮೇಲೆ 7 ಜನ ಹೋಗೋರು. ಆ ಕರ್ಮಫಲ ಅದೆಲ್ಲ ಬಿಡುತ್ತದೆ. ಈ ಪ್ರಶ್ನೆ ನೀವು ಕೇಳ್ದಂಗೆ ಪ್ರಶ್ನೆ ಹಾಕ್ಬಿಟ್ಟು ನಮ್ ಸ್ವಾಮಿಗಳ ಹತ್ರ, ಅದು ಸ್ವಾಮಿ ಕರ್ಮಫಲ ಅಂತಿರಲ್ಲ, ಒಟ್ಟಾಗಿ ಆಕ್ಸಿಡೆಂಟ್ ನಲ್ಲಿ 7-8 ಜನ ಸತ್ತೋತಾರಲ್ಲ, ಹೇಗೆ ಅಂತ ಅಂದ್ರು. ಒಬ್ರು ಉಳ್ಕೊತಾರೆ. ಹೇಗೆ ಅಂತ ಅಂದ್ರು, ಎಲ್ಲರ ಕರ್ಮಫಲಗಳು ಅಲ್ಲಿ ಸಂಯೋಗ ಆಗಿರ್ತವೆ, ಅಂದ್ರೆ ಅಲ್ಲಿ ಬಂದು ಸೇರ್ತವೆ. ಆ ಸೇರಿದ್ದರ ಪರಿಣಾಮ ಅಷ್ಟು ಜನರು ಸಾಯ್ತಾರೆ. ಕರ್ಮಫಲ ಅಂದ್ರೆ ಅವರು ಒಳ್ಳೇದ್ ಮಾಡಿಲ್ಲ ಅಂತನಾ? ಒಳ್ಳೇದು ಅಲ್ಲ ಅಲ್ಲ ಮೇಡಮ್, ಕೇಳಿ. ಇವಾಗ ಮೊನ್ನೆ ಸತ್ತೋದ್ರಲ್ಲ 3 ಜನ, ಒಳ್ಳೇದು ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ. ಅಲ್ಲಿಗೆ ಅವ್ರಿಗೆ ಮೃತ್ಯು ಆಗ ಕರ್ಮಫಲ ಇತ್ತು, ಅಲ್ಲಿಗೆ ಅವರು ಎಂಡ್ ಆಗ್ಬೇಕಾಯ್ತು ಅವ್ರ ಜೀವನ, ಅಲ್ಲಿಗೆ ಕೊನೆ ಆಗ್ಬೇಕಾಯ್ತು, ಅಲ್ಲಿ ಹೋಗಲ್ಸುತ್ತೆ ಅಷ್ಟೇ. ಒಳ್ಳೇದ್ ಮಾಡಿರ್ತಾರೆ ಇಲ್ಲ ಅಂತ ಹೇಳಿಲ್ಲ, ನಾವೇಂಗ್ ಹೇಳಕ್ಕಾಗತ್ತೆ? ಅಲ್ಲ, ಮಾಡಿರ್ತಾರೋ ಬಿಟ್ಟಿರ್ತಾರೋ, ಒಳ್ಳೇದ್ ಮಾಡಿರ್ತಾರೆ ಅಂತಾನೆ ಅನ್ಕೊಳ್ಳೋಣ. ಇದೆಲ್ಲ ತೋರ್ಕಾಗಿ ಹೇಳೋದು. ನಾನು ಹೇಳ್ತೀನಿ ಹೇಳ್ರಿ, ನಾನ್ ಸತ್ತೋಗ್ಬಿಟ್ರೆ ಆ ಬೇವರ್ಸನ್ ಮಂಡ್ಯ ಮಗ ಅದರ ಒಳ್ಳೇದ್ ಮಾಡಿಲ್ಲ ಅದಕ್ಕೆ ಹೋಗಿರೋದು ಅಂತ. ಅದೇ ತಿಳುವಳಿಕೆ ಇಲ್ದವ್ರು ಅನ್ಕೊಳ್ತಾರೆ. ಇವಾಗ ನಮಗ್ ಗೊತ್ತು, ಸದಾಶಿವ ನಮಗ್ ಗೊತ್ತು, ನಾವು ಕೊಂಡಾಡ್ತೀವಿ, ನೋಡಪ್ಪ ಬಿಟ್ಟೋಗ್ಬಿಟ್ರು ಅಂತೇಳಿ ಅಲ್ವಾ? ಹಂಗೆ ಇವಾಗ ಅವರು ಒಳ್ಳೇದೇ ಮಾಡಿದ್ದಾರೆ, ಒಳ್ಳೇದ್ ಮಾಡಿರ್ತಾರಣ್ಣ. ಮಾಡಿ ಮೋಹ ಬಿಟ್ಟಿದ್ರೆ ಮುಕ್ತಿ, ಮೋಹ ಇದ್ರೆ ಮುಂದಿನ ಜನ್ಮ ಅಷ್ಟೇ. ಒಟ್ಟಾಗಿ ಅವ್ರ ಜೀವನ ಇಲ್ಲಿಗೆ ಎಂಡ್ ಆಗ್ಬೇಕಾಯ್ತು, ಅಲ್ಲಿ ಹೋಗಿ ಎಂಡ್ ಆಗ್ಬೇಕಾಯ್ತು, ಅಲ್ಲಿ ಹೋದ್ರು ಎಲ್ಲೋ ಸಾಯ್ತೀರ ಅಲ್ಲ ಸರ್. आने वाले विषयों के समय से सुख भ्रमे. ಇವಾಗ ಆ ಹೆಣ್ಣು ಶಿವಮೊಗ್ಗದವನು ಸತ್ತೋಗ್ಬಿಟ್ಟ ಪಾಪ, ಅವ್ನ ಹೆಂಡತಿ ಎಷ್ಟು ಗೋಳಾಡಿದ್ರು, ಏನಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವು ಅಂತ. ದುಃಖನೋ ಸುಖನೋ ಅವಳಿಗೆ ಆಗಿದಲ್ಲ, ಹೋದ್ಮೇಲೆ ಸುಖ ಉಂಟಾಯ್ತು. ಸುಖವನ್ನ ಅಪೇಕ್ಷಿಸಿ ಹೋದ್ರು, ಅಲ್ಲಿ ದುಃಖ ಉಂಟಾಯ್ತು. ಅದೇ ಸುಖ ಭ್ರಮೆ.
ವಿಷಯ ಸುಖ ಭ್ರಮ की भावनाओं की लहरें पर लहरें आती है. ವಿಷಯ ಸುಖದ ಮೇಲೆ ಭ್ರಮೆಯ ಎಂಬ ಸುಖ ಭಾವನೆಗಳ ಮೇಲೆ ಅಲೆಗಳು ಬಂದಂಗೆ ಬರ್ತಾ ಇರ್ತವೆ. ಅಲ್ಲೋಗಿ ನೋಡೋಣ ಚೆನ್ನಾಗಿರುತ್ತೆ, ಇಲ್ಲೋಗಿ ನೋಡೋಣ ಚೆನ್ನಾಗಿರುತ್ತೆ, ಹತ್ತಿನ ಬಂದ್ಬಿಟ್ಟಿದ್ರೆ ಕೊಡ್ತೀರ ಅವ್ರು. ಹಂಗೆ ಅಲ್ಲೇನು ಆಗ್ತಿದ್ರೆ ಇನ್ನ ಬೇರೆ ಊರುಗಳು ನೋಡೋವೆಲ್ಲ ಇದಾವಲ್ಲ ಅವೆಲ್ಲ ನೋಡ್ಕೊಂಡೇ ಬೇಕು. ಇವಾಗ ಇದು ಆಕ್ಸಿಡೆಂಟ್ಗೆ ಎಲ್ಲ ಹಿಂಗೆ ಬರ್ತಾನೆ ಇರುತ್ತೆ. ಮನುಷ್ಯ का मन सदैव इन्हीं में अंधा बना रहा है. ಮನುಷ್ಯನ ಮನಸ್ಸು ಚಕ್ರದಂತೆ ಸುತ್ತುತ್ತಾ ಇರುತ್ತೆ ಮತ್ತು ಇದರಲ್ಲಿ ಬಿದ್ದು ಕುರುಡನಾಗಿದ್ದಾನೆ. ಅವನು ಮನಸ್ಸಿನ ಕೈಗೆ ಸಿಕ್ಕಿ ಕುರುಡನಾಗಿದ್ದಾನೆ. ಮನ್ ಮಕರಂದ ಅಸುಜ, ಮಕರಂದದ ಇವಾಗ ದುಂಬಿ ಹೂನಲ್ಲಿರ್ತಕ್ಕಂಥ ಮಕರಂದನ ತೆಗೆದುಕೊಳ್ಳಕ್ಕೆ ಹೋಗುತ್ತೆ, ಅದರಲ್ಲೇ ಲೀನ ಆಗ್ಬಿಡುತ್ತೆ. ತಾವ್ರೆ ಓದಲು ಹೋಗಿ ದುಂಬಿ ಕುತ್ಕೊಂಡ್ಬಿಟ್ರೆ ಅದರಲ್ಲೇ ಲೀನ ಆಗ್ಬಿಡುತ್ತೆ. ಸಂಜೆ ವೇಳೆಗೆ ಆನೆಗಳು ಬಂದು ಅದನ್ನ ಕಿತ್ತಾಕಿ ತುಳಿದಾಕ್ತವೆ. ಏನಾಯ್ತು? ಅದು ದುಂಬಿ ಸತ್ತೋಯ್ತು. ಈ ರೀತಿಯಾಗಿ ಮಕರಂದ ಅರ್ಥ ಭ್ರಮರು ಕೀಡ, ಇಸ್ಲಿಯೇ ಮನ ವಿಷಯ ರಸ್ಮೆ ಅಂಧ ಬನಲಾತಾ है. ಇದೇ ರೀತಿ ಮನುಷ್ಯನು ವಿಷಯ ಸುಖ ಭೋಗಗಳನ್ನ ಭೋಗಿಸ್ತಾ ಕುರುಡನಾಗಿದ್ದಾನೆ ಅಂತ ಒಂದು ಮಾತು ಬಂತು ನೋಡಿ. ಒಂದು ವಿಚಾರ ಮೊನ್ನೆ ಕನ್ನಡಪ್ರಭದಲ್ಲಿ ಕೊಟ್ಟವ್ರೆ. ಅನಿರುದ್ಧ ಸೀರಿಯಲ್ ಆಕ್ಟರ್ ಗೊತ್ತಾ? ವಿಷ್ಣುವರ್ಧನ್ ಮಗ ಅಳಿಯ ಅವನು ಬರ್ದಿದ್ದಾನೆ. ಕುರುಡರ ನಗರಿಯಲ್ಲಿ ನಾನು ಕನ್ನಡಿಗಳನ್ನು ಮಾರುತ್ತೇನೆ. ಕಬೀರ್ ಸಾಹೇಬ್ ಹೇಳಿರೋದು ಮಾತು ಕನ್ನಡಪ್ರಭದಲ್ಲಿ. ಕುರುಡರ ನಗರಿಯಲ್ಲಿ ನಾನು ಕನ್ನಡಿಗಳನ್ನು ಮಾರುತ್ತೇನೆ. ಏನ್ ರಹಸ್ಯ ಇದೆ? ಹೆಂಗೆ ಬಿಡಿಸೋದು ನಾವು? ಅದು ನನಗೂ ಅರ್ಥನೇ ಆಗಿಲ್ಲ. ಅದಕ್ಕೆ ಇಲ್ಲಿ ಹೇಳಿ ಅಂದ ಕುರುಡರಾಗಿದ್ದಾರೆ. ಎಲ್ಲಿ ಇವರೆಲ್ಲ ಅಜ್ಞಾನ ದೆಸೆಯಿಂದ ಎಲ್ಲರೂ ಕುರುಡರಾಗಿದ್ದಾರೆ. ಆತ್ಮಜ್ಞಾನ ಎಂಬ ಕನ್ನಡಿಗಳನ್ನ ನಾನು ಮಾರ್ತಾ ಇದ್ದೀನಿ ಅಂದ್ರೆ ಕೊಡ್ತಾ ಇದ್ದೀನಿ, ನೀಡ್ತಾ ಇದ್ದೀನಿ. ಮಾರೋದು ಅಂದ್ರೆ ಏನಾದ್ರು ತೆಗೆದುಕೊಳ್ಬೇಕಲ್ವಾ? ನಿಮ್ ಕಡೆಯಿಂದ ಸಾಧನೆ ತೆಗೆದುಕೊಳ್ಬೇಕು. ನಾನು ಸಾಧನೆ ತೆಗೆದುಕೊಂಡು ಮಾರ್ತಾ ಇದ್ದೀನಿ. ಶ್ರಮ ವಹಿಸ್ಬೇಕು ನೀವು. ಸಾಧನೆ ಮಾಡಿದ್ರೆ ಅವೆಲ್ಲ ಸಿಗೋದು. ಆತ್ಮಜ್ಞಾನ, ವಿವೇಕ ಎಂಬ ಕನ್ನಡಿಯನ್ನ ಮಾರ್ತಾ ಇದ್ದೀನಿ. ಅದನ್ನ ನೀವು ತೆಗೆದುಕೊಳ್ಳ್ರಪ್ಪ ಗುರುಗಳ ಮೂಲಕ ತೆಗೆದುಕೊಳ್ಳ್ರಿ. ವಿವೇಕ ಅಂದ್ರೆ ಜ್ಞಾನ ಸ್ವಾಮಿ. ಕನ್ನಡಿನಲ್ಲಿ ನಿಂತ್ರೆ ನಿಮ್ದೆಲ್ಲ ಗೊತ್ತಾಗುತ್ತಲ್ವಾ? ನಿಮ್ಮ ರೂಪ, ಲಾವಣ್ಯ, ಎಲ್ಲ ಸೌಂದರ್ಯ ಎಲ್ಲ ಗೊತ್ತಾಗುತ್ತೆ. ಯಾವಾಗ ನೀವು ಜ್ಞಾನವನ್ನ ನೀವು ತೆಗೆದುಕೊಂಡಾಗ ನಮ್ಮ ಎಲ್ಲಾ ಗುಣಗಳು ಗೊತ್ತಾಗ್ಬಿಡ್ತವೆ, ನಮ್ಮಲ್ಲಿ ಏನೇನಿದೆ ಅಂತ. ರೂಪ ಕಾಣಿಸಲ್ಲ, ಅವಾಗ ಗುಣ ಕಾಣಿಸುತ್ತೆ. ಅದಕ್ಕೆ ಜ್ಞಾನದ ಕನ್ನಡಿ ಲೋಪದೋಷಗಳು, ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಾಗ್ಬಿಡುತ್ತೆ. ಕನ್ನಡಿ ಮುಂದೆ ಮೇಲ್ನೋಟಕ್ಕೆ ಮಾತ್ರ ಕಾಣುತ್ತೆ. ಮೇಲಿರ್ತಕ್ಕಂಥ ಮುಖ, ತಲೆಗೂತು, ಮತ್ತೊಂದು ಮೀಸೆ, ಗಡ್ಡ, ಇವೆಲ್ಲ ಏನೇನು ಯಾವ್ಯಾವ ರೀತಿಯಲ್ಲಿ ವಕ್ರವಾಗವು ಅನ್ನೋದು ಗೊತ್ತಾಗುತ್ತೆ. ದೇಹ ಯಾವ ಭಾಗದಲ್ಲಿ ಏನು ಊನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ವಿವೇಕ ಎಂಬ ಕನ್ನಡಿಯಿಂದ ನೀವು ನೋಡ್ಕೊಂಡ್ರೆ ನಿಮ್ಮಲ್ಲಿ ಇರತಕ್ಕಂಥ ಲೋಪದೋಷಗಳು ಗೊತ್ತಾಗ್ಬಿಡ್ತವೆ. ಆ ಲೋಪದೋಷಗಳನ್ನ ಬಿಟ್ಟಂತವರಾಗಿ ವಿವೇಕ ಎಂಬ ಜ್ಞಾನವನ್ನ ಪಡೀರಿ, ಉದ್ಧಾರ ಆಗ್ತೀರಾ. ಅದೇ ಅಂತಾರೆ, ಅಷ್ಟು ಸಾಧನೆ ಮಾಡಿದ್ರೆ ಸಾಕು. ಅದನ್ನ ಹೇಳ್ತಾರೆ. ಮನಸ್ಸೇ ಎಲ್ಲ ಕುರುಡರಾಗ್ಬಿಟ್ಟಿದ್ದಾರೆ. मन विषयों की भावनाओं के डूबकर मूढ़ हो जाता है. मूर्खरागिದ್ದಾರೆ. केवल स्थूल विषयों में मन मूढ़ बना रहता है, ऐसी बात नहीं. ನೋಡಿ, ಹೊರಗಿನ ವಿಷಯಗಳಲ್ಲಿ ಮೂರ್ಖ ಆಗಿದೆ ಮನಸ್ಸು ಅಂತ ತಿಳ್ಕೊಂಬೇಡಿ. ಹೊರಗಿನ ವಿಷಯಗಳು ತಿನ್ನೋದು, ನೋಡೋದು, ಕುಡಿಯೋದು, ಕೇಳೋದು, ಸ್ಪರ್ಶ ಸುಖ, ಇವುಗಳೇ ಅಲ್ಲ. ಇದಲ್ಲದೆ ಲೋಕಾಂತರ 14 ಲೋಕಗಳು ಅವೆ ಅಂತ ಹೇಳ್ತಾರಲ್ಲ, 14 ಲೋಕಗಳು ಅಂತ ಪುರಾಣ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಮತ್ತು ದೇವಿ ದೇವತಾದಿಗಳು ಇವ್ರ ವಿಚಾರಗಳನ್ನ ತಿಳಿಸಿದ್ದಾರೆ. ಇದ್ರ
ಇದರಲ್ಲೂ ಸಹ ಮೂರ್ಖರಾಗ್ಬಿಟ್ಟಿದೆ ಮನಸ್ಸು ಮೂರ್ಖರಾಗ್ಬಿಡ್ತಾರೆ, ಮನಸ್ಸು ಮೂರ್ಖವಾಗ್ಬಿಡುತ್ತದೆ. ಅವುಗಳನ್ನ ಅನುಸರಿಸ್ತಾರೆ, ಗೊತ್ತಿಲ್ಲ. ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಹೆಸರು. ಸ್ವಂತ ಅನುಭವಕ್ಕೆ ಬರದೇ ಇರತಕ್ಕಂಥ ಜ್ಞಾನಕ್ಕೆ ಪರೋಕ್ಷ. ಇವ್ರು ಹೇಳಿದ್ರು ನಾವು ಕೇಳಿದ್ವಿ, ನಮ್ಗೆ ಅನುಭವ ಇಲ್ಲ. ಇನ್ನೊಬ್ರು ಹೇಳಿದ್ರು ಕೇಳಿದ್ವಿ, ನಮ್ಗೆ ಅನುಭವ ಇಲ್ಲ. ಸ್ವರ್ಗ ಇದೆ, ವೈಕುಂಠ ಇದೆ, ಕೈಲಾಸ ಇದೆ. ಯಾರು ಹೋಗಿ ಬಂದು ವಾಪಸ್ ಬಂದು ನಮ್ಗೆ ಹೇಳಿದ್ದು? ಯಾರನ್ನ ವಾಪಸ್ ಬಂದು ಹೇಳಿದಾರ? ಯಾರಿಲ್ಲ. ಅದಕ್ಕೆ ಪರೋಕ್ಷ ಜ್ಞಾನ ಅಂತ. ಕಲ್ಪನೆ ಇದು ಒಂದು ಸಹ ಅಲೆಗಳು. ಈ ಅಲೆಗಳಿಂದ ನೀನು ಬಿಡುಗಡೆ ಆಗ್ಬೇಕು. ವರ್ಣನೆ ಕೊಟ್ಟಿದ್ದಾರೆ. ಈಶ್ವರ ಬ್ರಹ್ಮ ಯಾವ ರೀತಿ ಇರ್ತಾರೆ, 10 ಕಾಲು 10 ತಲೆ 4 ಕೈ ಈ ತರ. ಇದನ್ನು ಸಹ ನೀನು ನಂಬುವಾಗ ವಿಚಾರ ಮಾಡಿ ನಂಬಪ್ಪ, ಅಷ್ಟೇ ಹೇಳೋದು. ಮೂಢನಂತೆ ನಂಬಬೇಡ ಈ ವಿಚಾರಗಳು ಹೇಳಿದಾಗ. ಕೂಡನಂತೆ ನಂಬಬೇಡ, ವಿಚಾರ ಮಾಡು. ಯಾರಿಗಾದರೂ ಹಿಂದೆ ದರ್ಶನ ಕೊಟ್ಟಿದ್ರೆ ಈಗ ಕೊಡ್ತಾ ಇಲ್ಲ, ವಿಚಾರ ಮಾಡು. ಹಿಂದೆ ಕೊಟ್ಟಿದ್ದಾರೆ ಅಂತ ಪುರಾಣ ಗ್ರಂಥಗಳಲ್ಲಿ ಹೇಳ್ತಾ ಇದ್ದಾರೆ, ಈಗ ಯಾಕೆ ಕೊಟ್ಟಿಲ್ಲ? ಈಗಿಲ್ವಾ ಮಹಾಪುರುಷರು? ಈಗಿಲ್ಲ ಧ್ಯಾನ ಮಾಡ್ತಾ ಇರೋರು? ಈಗಿಲ್ಲ ಜಪ ಮಾಡ್ತಾ ಇರೋರು? ಅವರು ಆಯಾ ಕಾಲಕ್ಕೆ ಹುಟ್ಟಿದ್ರು, ಹೊರಟೋದ್ರು. ರಾಮನು ಆ ಕಾಲದಲ್ಲಿ ಹುಟ್ಟಿದ, ತನ್ನ ಜೀವಿತಾವಧಿಯನ್ನು ಕಳೆದ, ಸುಖ ದುಃಖಗಳಲ್ಲಿ ಅವನು ಕಳೆದ, ಹೊರಟೋದ. ಅವನ್ ಕರೆದ್ರೆ ಇವಾಗ ಬರಕ್ ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿಗಳು ಬರ್ತಾರ ವಾಪಸ್ಸು? ಸಾಧ್ಯ ಇಲ್ಲ. ನಾವು ಆತನ ಮೇಲೆ ಮನಸ್ಸನ್ನ ಇಟ್ಟು ಪೂರ್ಣವಾಗಿ ಧ್ಯಾನ ಮಾಡೋದ್ರಿಂದ ಅವನ ಚಿತ್ರ ಏನ್ ನೋಡಿರ್ತೀವೋ ಅದು ಬರುತ್ತೆ. ಅದನ್ನೇ ದರ್ಶನ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ದರ್ಶನ ಆಯ್ತು ನಮ್ಗೆ ಸ್ವಪ್ನದಲ್ಲಿ. ಸ್ವಪ್ನ ಬಂದೇ ಬರುತ್ತೆ. ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಅದೆಲ್ಲ ನೆನಪಿಗೆ ಬರ್ತವೆ. ನಮ್ಮ ಸಂಬಂಧಿಕರು ಬರ್ತಾರೆ ಕನಸಿಗೆ, ಬರದೇ ಇರೋದಿಲ್ಲ. ತಂದೆ ತಾಯಿಗಳು ಬರ್ತಾರೆ ಕನಸಿಗೆ. ನಿಜವಾಗ್ಲೂ ಪ್ರತ್ಯಕ್ಷ ಆಗ್ಬಿಟ್ರು ಅವರು ತಂದೆ ತಾಯಿಗಳು, ನಮ್ಮ ತಾತ ಮುತ್ತಾತಂದಿರು. ಕೆಲವು ಸಮಯದಲ್ಲಿ ಸ್ವಪ್ನದಲ್ಲಿ ಬೀಳುತ್ತೆ ನೋಡಿ, ಯಾರೋ ಅಪರಿಚಿತರಂತೆ, ಮುಖ ಕಾಣೋದಿಲ್ಲ, ಸ್ವಪ್ನ ಬೀಳ್ತಾ ಇರ್ತಿದೆ, ಮುಖ ಕಂಡಿರೋದಿಲ್ಲ, ಸ್ವಪ್ನ ಬೀಳ್ತಾ ಇರ್ತೇವೆ. ನಾವು ನೋಡಿರೋದಿಲ್ಲ ನಮ್ಮ ಮುತ್ತಾತ ಇವ್ರನ್ನೆಲ್ಲ. ನೆನಪು ಮಾಡ್ಕೊಳ್ತೀವಿ, ನಮ್ಮ ತಾತ ಹಾಗಿದ್ರು, ನಮ್ಮ ತಾತ ಹೀಗಿದ್ರಂತೆ ಅಂತ ಹೇಳುವುದರ ಮೂಲಕ, ನಮ್ಮ ತಂದೆ ಹೇಳೋ ಮೂಲಕ. ಫೋಟೋನು ನೋಡಿರೋದಿಲ್ಲ. ಅವಾಗ ನಮ್ಮ ತಾತ ಹಂಗಿದ್ರು, ಮಕ ಬರಲ್ಲ. ಏನ್ ಸ್ವಾಮಿ ಬರ್ತಿದ್ದ? ಬಂದಿದ್ಯಾ? ನೋಡಿದಿರೋದು ಯಾವ್ದು ಬರಲ್ಲ. ನೋಡಿದ್ದು ಕೇಳಿದ್ದು ತಿಂದಿದ್ದೇ ಬರೋದು, ಯಾವ್ದು ಬರಲ್ಲ. ಕನಸಾಗಲಿ ಏನಾಗಲಿ ಅದೇ ಬರೋದು. ಅದೇ ರೀತಿಯಾಗಿ ನೀನು ವಿಚಾರ ಮಾಡು. ಏನೇ ವಿಚಾರ ಹೇಳಿದಾಗ ವಿಚಾರ ಮಾಡು. ಮನಸ್ಸಿನಲ್ಲಿ ಶಕ್ತಿ ಇದೆ ನಿನಗೆ. ವಿಚಾರ ಮಾಡಿ ನೀನು ನಿರ್ಧಾರ ತೆಗೆದುಕೊಳ್ಳಪ್ಪ, ನಿರ್ಣಯ ಮಾಡಪ್ಪ. ಇದು ಸತ್ಯವೇ ಅಸತ್ಯವೇ? ರಮಣ ಮಹರ್ಷಿ ಹತ್ರ ಯಾರೋ ಒಬ್ಬ ಕೇಳಿದ್ರಂತೆ, ದಶಾವತಾರಗಳ ಬಗ್ಗೆ ಹೇಳಿ ಸ್ವಾಮಿ ಅಂತ. ದಶಾವತಾರ ವಿಷ್ಣುದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮೊದಲು ನಿನ್ನ ಅವತಾರ ನೋಡ್ಕೊಳಯ್ಯ. ನೀನ್ ಹೇಗಿದ್ಯಾ, ಎಲ್ಲಿಂದ ಬಂದೆ, ಏನಕ್ಕೋಸ್ಕರ ಬಂದೆ, ಅದನ್ನ ನೋಡ್ಕೋ. ಅವನ ಅವತಾರ ಹಂಗಿರ್ಲಿ, ಅವನು ದಶಾವತಾರ ಎತ್ತದ ಹೋದ. ನಿನ್ನ ಅವತಾರ ನೀನ್ ಬಿಡುಗಡೆ ಆಗದ್ ನೋಡ್ಕೋ. इस प्रकार मनुष्य का मन सांसारिक विषयों तथा धार्मिक कल्पना भावनाओं में लहरे में मतवाला बन रहता है. ಈ ರೀತಿಯಾಗಿ ಮನುಷ್ಯನ ಮನಸ್ಸು ಸಾಂಸಾರಿಕ ವಿಷಯಗಳಲ್ಲಿ ಮತ್ತು ಧಾರ್ಮಿಕ ಕಲ್ಪನೆಯ ಭಾವನೆಗಳಲ್ಲಿ ಮುಳುಗಿ ಹೋಗಿದೆ. ಆ ಅಲೆಗಳಲ್ಲಿ ಮುಳುಗಿ ಹೋಗಿದೆ. ಎಚ್ಚರ ಇರಬೇಕು. ಕಹಿ ಕಬೀರ್ ಪುಕಾರಿಗೆ ತೆ ಅಖಿಲ ಕಲಾಲೆ ಪೂಜಾ. ಕಬೀರ್ ಸಾಹೇಬರು ಜೋರಾಗಿ ಹೇಳ್ತಾ ಇದ್ದಾರೆ, ಅಕಲ್ ಬುದ್ಧಿಯನ್ನ ನೀನು ಗಳಿಸ್ಕೋ. ವಿಚಾರ ಮಾಡತಕ್ಕಂಥ ಬುದ್ಧಿಯನ್ನ ಗಳಿಸು. ನಿಷ್ಪಕ್ಷವಾಗಿ, ಯಾವುದೇ ಪಕ್ಷಪಾತವಿಲ್ಲದೆ
ಗುರು ಸಂತೋಂಕೆ ಬೀಚ್ ಮೇ ಜಾಕರ್, ಗುರುಗಳು ಸಂತರು ಅವರ ನಡುವೆ ಹೋಗಿ ವಿಚಾರವನ್ನ ತಿಳಿ, ಸಮಜೋ ಸಮಜೋ. ಈ ಅಲೆಗಳಿಂದ ಬಿಡುಗಡೆಯಾಗ ಬಗ್ಗೆ, ಈ ಮಾನಸಿಕ ದ್ವಂದ್ವಗಳಿಂದ, ಮಾನಸಿಕ ಆಲೋಚನೆಗಳಿಂದ, ಭಾವನೆಗಳಿಂದ ಬಿಡುಗಡೆ ಆಗುವ ರಸ್ತೆಯ ಮಾರ್ಗವನ್ನ ತಿಳಿದುಕೋ. ಅದು ಇಂಥ ವಿಚಾರ ಹೇಳೋರ ಹತ್ರ ಮಾತ್ರನೇ ಸಿಗೋದು, ಬೇರೆ ಕತೆ ಪುರಾಣ ಹೇಳೋರ ಹತ್ರ ಅದೇ ಸಿಗುತ್ತೆ. ಈ ಅಲೆಗಳಿಂದ ಬಿಡುಗಡೆ ಆಗಲಿಕ್ಕೆ ನಾನೇನ್ ಮಾಡ್ಬೇಕು? ರಮಣ ಮಹರ್ಷಿಗಳದು ವಿಚಾರ ಫಾರಿನ್ಗೆಲ್ಲ ಹೋಗಿತ್ತು. ಹೇಗೋಯ್ತು? ಅಲ್ಲಿ ಒಬ್ಬೊಬ್ರು ಇಂಗ್ಲಿಷ್ನವನು ಬರೋರು, ಅವೆಲ್ಲ ಇಂಗ್ಲಿಷ್ ರಾಜ್ಯಪಾಲ. ಅವರು ಆಧ್ಯಾತ್ಮ, ಅವಾಗ ನೋಡಿ ಅವರೆಲ್ಲ ಆಧ್ಯಾತ್ಮ, ಕೆಲವರು ಇದ್ರು ಆಧ್ಯಾತ್ಮದಲ್ಲಿದ್ರು. ಆತ ಕೇಳಿ ಅದನ್ನೆಲ್ಲ ಬರೆದು ತನ್ನ ಪತ್ನಿ ಕಳ್ಸೋನಂತೆ ಹೊರದೇಶಕ್ಕೆ. ಅವಳು ಅದನ್ನಲ್ಲಿ ಮ್ಯಾಗಝಿನ್ ಅಲ್ಲಿ ಪ್ರಿಂಟ್ ಮಾಡಿಸೋಳಂತೆ. ಅದನ್ನು ಓದಿದಂತ ಸುಮಾರು ಜನ ಬಂದು ದರ್ಶನ ಮಾಡಿದ್ರು ರಮಣ ಮಹರ್ಷಿಗಳು. ಏನಿಲ್ಲ, ರಮಣ ಮಹರ್ಷಿಗಳು ವಿಚಾರ ಹೇಳ್ತಾರಲ್ಲ, ಆತ್ಮ ವಿಚಾರ, ಬಂದು ಕೇಳೋರಿಗೆ ಪ್ರಶ್ನೆ, ಕೇಳೋರಿಗೆ ಉತ್ತರ, ಅದು ಹೇಳೋನ್ಗಿದ್ರೆ ಮಾತ್ರ ಹೇಳೋರು, ಇಲ್ಲಾಂದ್ರೆ ಸುಮ್ಮನೆ ಮೌನ. ಇವಾಗ ಆಶ್ರಮಕ್ಕೆ ಗೊತ್ತಾಗುತ್ತೆ ಆಗ ಪ್ರಸಿದ್ಧಿ ಆಗಿದ್ದದು, ಕಾರಣ ಏನು? ಅಲ್ಲೊಬ್ಬ ಇಂಗ್ಲಿಷ್ನವ್ರು ಇದ್ರು, ಅವರು ಸಂಭಾಷಣೆಗಳನ್ನೆಲ್ಲ ಅವ್ರು ಬರ್ಕೊಂಡು ಅದನ್ನ ಅಲ್ಲಿ ಕಳಿಸೋರಂತೆ. ಆತನ ಹೆಂಡತಿ ಅದನ್ನ ಪ್ರಿಂಟ್ ಮಾಡಿಸೋಳು ಮ್ಯಾಗಝಿನ್ ಅಲ್ಲಿ. ಅದನ್ನು ಓದಿ ಸುಮಾರು ಜನ ಬಂದಿದ್ದಾರೆ. ಎಲ್ಲರೂ ಅವರ ಒಂದು ವಿಚಾರವನ್ನ ಒಪ್ಕೊಂಡು ಹೋಗಿದ್ದಾರೆ. ನಾನು ಯಾರು, ಫಸ್ಟ್ ಅವ್ರು ಹೇಳೋದು ನಾನು ಯಾರು ಅನ್ನೋ ತಿಳಿ, ನಾನು ಎಲ್ಲಿಂದ ಬಂದೆ, ಹೇಗೆ ಬಂದೆ, ಇದನ್ನ ಬಿಡುಗಡೆ ಹೇಗೆ, ಇದೇ ವಿಚಾರ ಅವ್ರದ್ದು. ಅವ್ರ ಹೆಸರು ಮೇಲೆ ಗುಡಿ ಗೋಪುರ ಕಟ್ಟಿದ್ದಾರೆ ಅಷ್ಟೇ. ಅವ್ರು ಯಾವೊಂದು ಪ್ರಾಣಿಗೂ ಹಿಂಸೆ ಆಗೋದನ್ನ ಸಹಿಸ್ತಾ ಇರಲಿಲ್ಲಂತೆ ಅವರಿದ್ದಂತ ಸಮಯದಲ್ಲಿ. ಹಾಗೆ ಅಹಿಂಸೆ, ವೈರಾಗ್ಯ ಇವನ್ನ ರೂಢಿಸ್ಕೊಂಡ್ರು. ಅವರು ಜಪ ಮಾಡಿದ್ರು, ಧ್ಯಾನ ಮಾಡಿದ್ರು. ಅದು ಫಲ ಕೊಡ್ತು. ಅದನ್ನ ಎಲ್ಲರೂ ಉಪಯೋಗಿಸ್ಕೊಂಡು ಸಾಕಷ್ಟು ಜನ ಮುಕ್ತರಾಗಿದ್ದಾರೆ. ತಮ್ಮ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಅಲೆಗಳಿಂದ ಬಿಡುಗಡೆ ಹೊಂದಿದ್ದಾರೆ. ಇಲ್ಲೂ ಅದೇ ಹೇಳ್ತಾ ಇರೋದು, ಗುರು ಸಂತರ ಹತ್ರ ಹೋಗಪ್ಪ ನೀನು. ಆ ಅಲೆಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಗುರು ಸಂತರ ಹೋಗಿ ತಿಳ್ಕೋ. ಯಾವುದು ನೀವು ತಿಳುವಳಿಕೆ ಬುದ್ಧಿ ಅಂತಂದ್ರೆ ಸದ್ಬುದ್ಧಿ, ಒಳ್ಳೆ ಬುದ್ಧಿ. ಯಾವುದು ಒಳ್ಳೇದು? 10 ದೋಷಗಳು ಬರೋದವ್ರು ಇಲ್ಲಿ. ಆ ದೋಷಗಳೆಲ್ಲ ಬಿಡುಗಡೆ ಮಾಡ್ಕೊಳ್ಬೇಕು ನಾವು. ಕಳ್ತನ ಮಾಡೋದು, ಸುಳ್ಳು ಹೇಳೋದು, ವ್ಯಭಿಚಾರ ಮಾಡೋದು, ಇದೆಲ್ಲ ನಾವು ಮಾಡಬಾರ್ದು. ಸದ್ಬುದ್ಧಿ, ವಿವೇಕ ಜ್ಞಾನ, ಜ್ಞಾನವನ್ನ ಪಡಿ. ಹತ್ರ ಎಲ್ಲವನ್ನ ಪರೀಕ್ಷೆ ಮಾಡು. ನೀನು ಶಬ್ದಗಳನ್ನ, ಬರತಕ್ಕಂಥ ಶಬ್ದಗಳನ್ನ ಎಲ್ಲವನ್ನ ಪರೀಕ್ಷೆ ಮಾಡಿ ನೀನು ತೆಗೆದುಕೋ. ಅಲ್ಲೂ ಸಹ ಕೂಡನಾಗಿ ಎಲ್ಲವನ್ನ ಒಪ್ಪಳಕ್ ಹೋಗ್ಬೇಡ ನೀನು. ಈ ಸತ್ಸಂಗ ಹೇಳ್ತಾವ್ರಿ ಇಲ್ಲಿ, ಇಲ್ಲೂ ಸಹ ಸಂದೇಹ ಅದನ್ನ ಕೇಳಿ ಬಗೆಹರಿಸ್ಕೊಂಡು, ಸರಿ ಇಲ್ಲ ಅಂತ ಕಂಡು ಬಂದ್ರೆ ಇದು ಸರಿ ಇಲ್ಲ ನೀವು ಅಂತ ಹೇಳ್ಬೋದು. ನಮ್ಗೆ ಈ ಶಬ್ದ ಸರಿ ಇಲ್ಲ ಹೇಳಬಾರ್ದು ಅಂತೇನಿಲ್ಲ, ಈ ಶಬ್ದ ನೀವು ಪ್ರಯೋಗ ಮಾಡಿ ಸರಿ ಇಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಆ ಶಕ್ತಿ ಇದೆ, ವಿಚಾರ ಮಾಡೋ ಶಕ್ತಿ ಇದೆ. मनुष्य के निज स्वरूप चेतन से अलग सो जो कुछ है दृश्य जड़ तत्वांश के पसारा है. ಮನುಷ್ಯನ ನಿಜ ಸ್ವರೂಪ ಯಾವುದು ಅಂದ್ರೆ ಆತನ ಚೇತನ, ಆತನ ಆತ್ಮ, ಆತನ ಅರಿವು. ಅದು ಬೇರೆ ಇದೆ.
ಅದು ಬೇರೆ ಇದೆ. ಇನ್ನೆಲ್ಲ ದೃಶ್ಯಗಳು ಬೇರೆ, ಅದಕ್ಕೆ ಬೇರೆನೆ ಎಲ್ಲ ದೃಶ್ಯಗಳು. ನನಗೆ ನೀವು ಬೇರೆಯಾಗಿ ಹೇಗೆ ಕಾಣ್ತಾ ಇದ್ದೀರೋ, ಈ ಪ್ರಪಂಚದ ಎಲ್ಲ ದೃಶ್ಯಗಳು ಬೇರೆಯಾಗಿ ನನಗೆ ಕಾಣ್ತಾ ಇರೋದು. ನನ್ನ ಕಣ್ಣೊಳಗೆ ಇರತಕ್ಕಂಥದ್ದನ್ನು ನೋಡೋದಕ್ಕೆ ಸಾಧ್ಯನಾ? ಇಲ್ಲ. ಕರಡಿ ಇಟ್ಕೊಂಡ್ರು ಕಣ್ಣೊಳಗಡೆ ಇರತಕ್ಕಂಥದ್ದು ನೋಡಕ್ ಸಾಧ್ಯ ಇಲ್ಲ. ಅದೇ ಕರಡಿ ಇಟ್ಕೊಂಡ್ರೆ ನಮ್ಮ ದೇಹ ಕಾಣುತ್ತೆ. ಗುಣ ಅರಿವಿಗೆ ಬರಬೇಕು. ದೃಶ್ಯಗಳೆಲ್ಲ ಜಡ, ನಾನು ಚೇತನ, ನಾನು ಚೇತನ. ಇದೆಲ್ಲ ಕಡೆ ಹರಡಿದೆ. ಇವೆಲ್ಲ ಚೇತನಾತ್ಮ ಜೀವಿಗಳು. ನೀವು ಎಲ್ಲ ಏನೇನ್ ಭೋಗಿಸ್ತಾ ಇದೀವೋ ಎಲ್ಲ ಜಡ ದೃಶ್ಯಗಳು. ನೋಡೋದೆಲ್ಲ ದೃಶ್ಯ ಅದು ಜಡನೆ. ಜಡನೆ. ಪ್ರಪಂಚ ನೋಡ್ತಾ ಇದ್ದೀರಾ, ಜಡನೆ. ಜಡನೆ. ಅನಿತ್ಯ ವಸ್ತು ಅಂತ ಹೇಳುದು, ಅದು ನಿತ್ಯ ಅಲ್ಲ, ಆದ್ರೆ ಅದು ನಿತ್ಯ. ಕಾಣಿಸುತ್ತಲ್ಲ ಅದಕ್ಕೆ ಮುಖ್ಯ. ನಿತ್ಯ. ನಾವು ಹೋದ್ರೂ ಸಹ ಇರುತ್ತೆ ಅದು. ದೊಡ್ಡಬಳ್ಳಾಪುರ ಎಷ್ಟು ಜನ ಹೋಗಿದ್ದಾರೆ? ಇದೇ ದೊಡ್ಡಬಳ್ಳಾಪುರ. ಎಷ್ಟು ಜನ ಹೋಗಿದ್ದಾರೆ? ಇದೇ ಬೆಂಗಳೂರು. ನಾವಿರೋವರೆಗೂ ನಿತ್ಯ ನೋಡ್ತಾ ಇದ್ದೀವಿ. ಆದ್ರೆ ಅದು ನಮ್ಮಿಂದ ಬರೋದಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ಅದರಿಂದ ಸುಖ ಇಲ್ಲ ಅನ್ನೋದು ತಿಳ್ಕೊಳ್ಬೇಕು. ಪ್ರಾಪಂಚಿಕ ವಿಷಯಗಳಿಂದ, ವಸ್ತುಗಳಿಂದ ನಮಗೆ ಸುಖ ಇಲ್ಲ ಅಂತ ನಾವು ತಿಳಿಬೇಕು. ಆದ್ರೂ ಕೆಲವರು ಸತ್ತ ಮೇಲೂ ಬದುಕವ್ರಲ್ಲ, ಕನ್ನಡಪ್ಪ ಅವರೆಲ್ಲ ಇಲ್ಲ. ಆದ್ರೂ ಇವಾಗ್ಲೂ ಎಲ್ಲಾರ್ಗೂ ಗೊತ್ತು. ಅವ್ರ ಹೆಸರು? ನೋಡಿಲ್ಲ ಮಕ್ಕಳು, ಆದ್ರೂ ಗೊತ್ತು ಅವ್ರಿಗೆ. ಅವ್ರ ಹೆಸರು ಹಾಗೆ. ನೀವು ನಿಮ್ಮ ವಿಚಾರನ ಒಬ್ರು ಕೇಳ್ತಾರೆ, ಇಲ್ಲೆಲ್ಲ ನಡೆದಿದ್ದು ವಿಚಾರ ವಿಡಿಯೋ ಹಾಕ್ತೀನಿ, ಕೇಳ್ತಾರೆ. ಏನ್ ಅವ್ರು ಒಬ್ರು ಚೆನ್ನಾಗಿ ಪ್ರಶ್ನೆ ಮಾಡ್ತಾರಲ್ಲ ಅಂತ ಅಂತಾರೆ. ನನಗೆ ಅವರೇ ಗುರು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ. ಕೇಳಿದ್ರು ಹಾ? ಅಲ್ಲ ಆ ಪೂಜೆ ಬಂದ ಕೇಳಿದ್ರು, ಹ್ಮ್. ನೋಡ್ತಾ ಇರ್ತೀವಣ್ಣ ಒಬ್ರು ಕ್ವಶನ್ ಮಾಡ್ತಾರಲ್ಲ ಎಲ್ಲ ಚೆನ್ನಾಗಿ ಕೇಳ್ತಾ ಇರ್ತಾರೆ. ಹಾ. ಆ ಥರ ಏನಿಲ್ಲ. ಅಲ್ಲ, ಪ್ರಶ್ನೆ ಮಾಡ್ಬೇಕು ನೀವು. ಸ್ವಲ್ಪ ಇಷ್ಟು ದಿವಸ ಏನಿಲ್ಲ, ಸುಮ್ಮನೆ ಹೋಗೋದು ಬರೋದು ಎಲ್ಲ ಆಗಿಲ್ಲ. ಒಂದಷ್ಟು ಕಿವಿಗೆ ಕೇಳೋಣ ಅಂತ. ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಕ್ಕಿದ್ರೆ ನೀವು ಇನ್ನೊಬ್ರಿಗೆ ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ಮೌನವಾಗಾದ್ರೂ ಇರ್ತೀರಾ. ಇನ್ನೊಬ್ರು ಏನಾದ್ರು ತಲೆ ಪ್ರಶ್ನೆಗಳು ಕೇಳಿದಾಗ ಬಿಡಪ್ಪ ಅದು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಸುಮ್ಮನಾಗ್ತಾರೆ. ಬಿಲ್ಲು ವಿದ್ಯೆ ಲೋಪದೋಷಗಳು ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಇರೋನು ಏನೋ ಅಂದಾಜ್ ಮೇಲೆ ಹೇಳ್ಬೋದು ಅಷ್ಟೇ. ಅಂದಾಜು ಅವ್ನು ಗುರಿ ಇಟ್ಟಿದಾನ ಇಲ್ವಾ ಅನ್ನೋದನ್ನ ಗುರಿ ಹೊಡಿಯೋನು ತಪ್ಪುತ್ತೆ, ಗುರಿ ತಪ್ಪುತ್ತೆ. ಇಲ್ಲ ಅಂದ್ರೆ ಪ್ರಾಕ್ಟೀಸ್, ಅಭ್ಯಾಸ ಮಾಡ್ತಾ ಮಾಡ್ತಾ ನೇರವಾಗಿ ಗುರಿ ಇಟ್ಟು ಹೊಡಿತೀರಾ. ಹಂಗೆ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮೆಲ್ಲಾ ಸಂಶಯಗಳಿಗೂ ಉತ್ತರ ಸಿಗುತ್ತೆ. ಒಂದೇ ದಿನಕ್ಕೆ ಸಿಗೋದಿಲ್ಲ. ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಹೇಗೆ ನೀವು ಅದನ್ನ ತೆಗೆದುಕೊಳ್ತೀರೋ ಹಾಗೆ ನಿಮಗೆ ಉತ್ತರಗಳು ಸಿಗ್ತಾ ಇರ್ತವೆ. ಕೇಳಿದ್ದನ್ನೆಲ್ಲ ಮನನ ಮಾಡೋದೇ ಒಂದು ಧ್ಯಾನ. ಅದು ಧ್ಯಾನವೇ. ಮನನ ಮಾಡೋದು ಒಂದು ಧ್ಯಾನ. ಆ ಮನನ ಮಾಡ್ತಾ 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 ನಿಮ್ಗೆ ಉತ್ತರ ಸಿಕ್ಬಿಡ್ತವೆ. ಮೊದಲು ಸಂಶಯ ಶುರು ಆಗ್ತದೆ, ಕೇಳ್ತಾ ಇದೆ. ಅದೇ ಕೇಳ್ತಾ ಅದಕ್ಕೆ ಪರಿಹಾರ ಸಿಕ್ಬಿಡುತ್ತೆ. ಮನ್ ಕಲ್ಪನಾಂಕೋ ಪಸಾರ ಹೈ. ಮನಸ್ಸು ಕಲ್ಪನೆಗಳಿಂದ ಕೂಡಿದೆ, ಹರಡ್ಕೊಂಡಿದೆ ಕಲ್ಪನೆಗಳನ್ನ. और ये दोनों मन द्वारा ही जीव समान होते हैं. ಮನಸ್ಸಿನ ಮೂಲಕವೇನೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯೋದು, ಶಾಂತವಾಗೋದು ಮನಸ್ಸೇ ಶಾಂತವಾಗುತ್ತೆ. ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ अतएव जीव का जगत संबंध के जोड़ने वाला केवल मन ही है. ಮನಸ್ಸೇ ಕಾರಣ, ಜೋಡಿಸ್ಕೊಳ್ಳುತ್ತೆ. ಸಂಬಂಧಗಳನ್ನ ಜೋಡಿಸುತ್ತೆ, ಸಂಬಂಧಗಳನ್ನು ಮುರಿಯುತ್ತೆ. ಮನಸ್ಸು ಸಂಬಂಧಗಳನ್ನ ಜೋಡಿಸುತ್ತೆ, ಸಂಬಂಧಗಳನ್ನ ಮುರಿಯುತ್ತೆ. ದಿನ ಪಾರ್ಕ್ ಹೋಗ್ತಾ ಇರ್ತೀವಿ, ಎದುರು ಬದು ಸಿಗ್ತಾನೆ ಇರ್ತಾರೆ. ಹಾಗೆ ಸ್ನೇಹಿತರಾಗ್ಬಿಡ್ತೀವಿ, ಪರಿಚಯ ಆಗ್ಬಿಡುತ್ತೆ, ಬಿಟ್ಟಿರಕ್ಕಾಗಲ್ಲ ಅನ್ನೋಂಗೆ ಆಗ್ಬಿಡುತ್ತೆ.
ಇಬ್ರಲ್ಲಿ ಯಾರನ್ನ ಒಬ್ರು ಹೋಗ್ಬಿಟ್ರೆ ಏನಮ್ಮ, ಇಬ್ರಲ್ಲಿ ಯಾರನ್ನ ಒಬ್ರು ಹೋಗ್ಬಿಟ್ರೆ ಏಕಾಂಗಿ. ಅದಕ್ಕೆ ಮೊನ್ನೆ ಒಬ್ರು ಯಾರು ಹಾಕ್ಸಿದ್ರು, 60 ವರ್ಷ ಆದಂತವ್ರು ನಿವೃತ್ತಿದಾರರು, ನೀವೆಲ್ಲ ಕೆಲಸಗಾರರು, ನಿಮ್ಗೆಲ್ಲ ಹೇಳ್ತಾರೆ, ನಮ್ಮಂತವ್ರಿಗೆ ಹೇಳಿರೋದು. ಹಾ? ಯಾರು? ನಾವೆಲ್ಲ ಕೆಲಸಗಾರರೇ. ಅಲ್ಲ, ನೀವೆಲ್ಲ ಕೆಲಸಗಾರರು ಮಾಡ್ತಾ ಇದ್ದೀರಾ, ತಪ್ಪು ತಿಳಿಬೇಡಿ. ಹೌದು. ಕೆಲಸದಲ್ಲಿ ಇದ್ದೀರಾ, ನಾವೆಲ್ಲ ಕೆಲಸದಲ್ಲಿಲ್ಲ, ನಮ್ಮಂತವ್ರಿಗೆ ಹೇಳಿರೋದು. ಇಲ್ಲ ಎಲ್ರು ಹೇಳಿ ಸ್ವಾಮಿ ವಿಷಯ. ವಾಟ್ಸಪ್ ನಲ್ಲಿ ಚೆನ್ನಾಗಿ ಹಾಕಿದ್ರು. ಈಗ ಫ್ರೆಂಡ್ಸ್ ಆದ್ವಪ್ಪ, ಒಬ್ಬನಲ್ಲ ಒಬ್ರು ಬಿಟ್ಟು ಹೋಗ್ಲೇಬೇಕು, ಏಕಾಂಗಿ ಆಗ್ಬಿಡ್ತೀಯ. ಆ ಏಕಾಂಗಿತನ ಅನುಭವಿಸೋದು ಬಹಳ ಕಷ್ಟ. ಹಾಗಾಗಿ ನೀವೇನ್ ಮಾಡ್ಬೇಕು, ಪೂಜೆ, ಪುನಸ್ಕಾರ, ಧ್ಯಾನ, ಸತ್ಸಂಗ ಯಾವ್ದು ಬೇಕೋ ಅದು ಅವ್ರು ಆರಿಸ್ಕೊಬೇಕು. ಕೆಲವರು ಪೂಜೆ ಮಾಡೋದು ಇಷ್ಟ, ಅದಾದ್ರೂ ಮಾಡಿ ದಿನದಲ್ಲಿ ಒಂದು ಮನಸ್ಸನ್ನ ಏಕಾಂತವಾಗಿ ಬಿಡಬೇಡಿ. ಅನೇಕ ಆಲೋಚನೆಗಳು ಬರ್ತವೆ, ಖಿನ್ನತೆಗೊಳಗಾಗ್ಬಿಡ್ತೀರಾ. ಕೆಲಸವಿಲ್ಲದವನ ಮನಸ್ಸು ದೆವ್ವದ ಆಲಯವಿದ್ದಂತೆ. ದೆವ್ವ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಏನಾದ್ರು ಒಂದು ಒಳ್ಳೆ ಕೆಲಸ ಕೊಡಿ. ಕಂಬನಾರು ಸುತ್ತು ಹೋಗ್ಲಿ. ಕಂಬನಾದ್ರು ಸುತ್ತು ಅನ್ನೋದು ಅರ್ಥ ಏನು ಅಂದ್ರೆ, ಅಟ್ಲೀಸ್ಟ್ ಸತ್ಸಂಗ, ಒಳ್ಳೆ ಸಂತರ ಸಹವಾಸ ಮಾಡಿ, ಒಳ್ಳೆ ಸಜ್ಜನರ ಸಹವಾಸ ಮಾಡಿ. ಇನ್ನು ಸಾಂಸಾರಿಕ ವಿಚಾರದಲ್ಲಿ ಹೇಳ್ತಾರೆ, ಆಲೋಚನೆಗಳು ಬಂದ್ಬಿಡ್ತವೆ, ಮಕ್ಕಳ ಮೇಲೆ ದೂರ ಹೇಳೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ, ಒಳ್ಳೇದಲ್ಲ. ಮೊಮ್ಮಕ್ಕಳ ಮೇಲೆ ದೂರ ಹೇಳೋದು ಬಂದ್ಬಿಡ್ತವೆ, ಅದೆಲ್ಲ ಮಾಡಕ್ ಹೋಗ್ಬೇಡಿ, ಒಳ್ಳೇದಲ್ಲ. ನಿಮ್ಮ ಜೀವನನ ನಾಶ ಮಾಡುತ್ತದೆಲ್ಲ, ಅದೇ ಅಭ್ಯಾಸ ಆಗ್ಬಿಡ್ತವೆ. ಹಾಗಾಗಿ ನೀವು ಓದೋ ಅಭ್ಯಾಸ ಇದ್ರೆ ಓದಿ, ನಾಟಕ ನೋಡೋ ಅಭ್ಯಾಸ ಇದ್ರೆ ನಾಟಕ ನೋಡಿ, ಡ್ಯಾನ್ಸ್ ನೋಡೋ ಅಭ್ಯಾಸ ಇದ್ರೆ ಡ್ಯಾನ್ಸ್ ನೋಡಿ, ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿ. ಸೀರಿಯಲ್ ನೋಡ್ತೇನೆ. ಟಿವಿ ನೋಡಿ ಹೇಳಿದ್ದೆ ನಾನು, ಸೀರಿಯಲ್ ನೋಡ್ರಿ ಅಂತ ಹೇಳಿದೆ. ಯಾವ್ದೋ ಅವ್ರಿಗೆ ಹಿತ ಅನ್ಸೋದು ನೋಡಿ ತಿಳುವಳಿಕೆ ತಗೊಬೇಕು. ಅದನ್ನ ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬಾರ್ದು. ಯಾವ್ದಾವ್ದ್ರಿಗೆ ಇರ್ತಿತ್ತೋ ಮಲಗಿರುವಾಗ ಅದೇ ಕಣ್ಣು. ಇರ್ಲಿ ಅಂತ ಹೇಳೋದು. ಅವಕಾಶ ಮಾಡ್ಕೊತಾರೆ ಸುಮ್ಮನೆ ಅಂದ್ರೆ ಒಟ್ಟಿನಲ್ಲಿ ಒಳ್ಳೆ ವಿಚಾರಗಳನ್ನ ತೆಗೆದುಕೊಳ್ಳಿ. ವಯಸ್ಸಾದ್ರಲ್ಲ, ಓಕೆ. ಒಳ್ಳೆ ವಿಚಾರಗಳನ್ನ ತೆಗೆದುಕೊಳ್ಳಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ನೀವು ನೋಡಿ, ಇವರು ಇದಾರಲ್ಲ, ಪರಿಸರದ ಬಗ್ಗೆ ಚಿಂತನೆ ಮಾಡ್ತಾರೆ, ಪುಸ್ತಕ ಬರೀತಾರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ನಮ್ಗೆ ಸಕಾರಾತ್ಮಕ ಮನಸ್ಸೊಪ್ಪ, ನಕಾರಾತ್ಮಕ ಮನಸ್ಸೊಪ್ಪ ಅಂತ ಜನ ಅದ್ರ ಫಲ ನೀವು ಅನುಭವಿಸ್ತೀರಾ ಅಷ್ಟೇ. ಫಲ ಅಂತೂ ಖಂಡಿತ. ಇದಕ್ಕೆ ನಾವೊಂದು 8 ವರ್ಷದ ಹಿಂದೆ ಅಮರನಾಥ್ ಹೋದ್ರೆ, ಆ ಅಮರನಾಥ್ ಹೋಗ್ಬೇಕಾದ್ರೆ 3 ತಿಂಗಳು ಮೊದಲೇ ಪರ್ಮಿಷನ್ ಬೇಕು. ನಾವು ಒಂದು 5-6 ಜನ ಸೇರ್ಕೊಂಡು ಹೋಗ್ಬೇಕಂತ, ಇಂಥ ದಿನ ಹೋಗ್ಬೇಕಂತ ಡೇಟ್ ಫಿಕ್ಸ್ ಮಾಡಿದೆ. ಅವತ್ತು ಅವ್ರನ್ನೂ ಕರೆದ್ವಿ, ಸದಾಶಿವ ಅವ್ರನ್ನ. ಇಲ್ಲ, ಪಾರ್ಸಲ್ ಹಾಕ್ಬೇಕು, ನಾನು ಬರಲ್ಲ, ಆಮೇಲೆ ಬರ್ತೀನಿ ನಡೀರಿ ಅಂತ. ನಾವು ಒಂದು 5-6 ಜನ ಹೋದ್ವಿ. ಕರೆಕ್ಟಾಗಿ ಆಮೇಲೆ ನಮ್ಮ ಟೈಮ್ ಬಂತು, ಅಲ್ಲಿ ಹೋದ್ವಿ. ನಾವು ಆ ಡೇಟ್ ಏನು ಕೊಟ್ಟಿದ್ದಾರೋ ಆ ಡೇಟ್ ಸರಿಯಾಗಿ ಹೋದ್ವಿ. ಇವರು 1-2-3 ದಿನ ಕಳೆದ ಮೇಲೆ ಹೋಗಿ ಪರ್ಮಿಷನ್ ತಗೊಂಡ್ಬಂದ್ರು. ಇವ್ರು ಬೇರೆ ಡೇಟ್ ಹಾಕ್ಕೊಟ್ಟಿದ್ರು, ಇವ್ರು ಬಿಡ್ಲಿಲ್ಲ. 2 ದಿನ ಇವರು ಪೆಹಲ್ಗಾವ್ನಲ್ಲೇ ಇದ್ರು, ಬಿಡ್ಲಿಲ್ಲ. ಆಮೇಲೆ ಹೆಲಿಕಾಪ್ಟ್ರು ನಾನಾ ಪಾಟ್ ಬಿದ್ದು ಬಂದ್ರು. ಯಾರ್ದು ತಪ್ಪು? ಮಾಡ್ಕೊಳೋದೆಲ್ಲ ನಾವೇ ತಾನೇ ಮಾಡ್ಕೊಳ್ಳೋದು. ನಾವೇನೆ ನಾವು ಒಟ್ಟಿಗೆ ಹೋಗ್ಬೇಕು ಅಂದಾಗ ಒಟ್ಟಿಗೆ ಹೋಗ್ಬೇಕು ಎಲ್ಲ ಕಡೆ. ಅವಾಗ ಒಟ್ಟಿಗೆ ನಮ್ಗೆ ಡೇಟು ಟೈಮು ಎಲ್ಲ ಕೊಡೋದು. ನಮ್ಮ ಚಿಂತನೆಗಳಿಗೆ ನಮ್ಮ ಫಲ ಸ್ವಾಮಿ. ನಾವ್ ಯಾವ ರೀತಿ ಚಿಂತನೆ ಮಾಡ್ತೀವೋ ಅದ್ರ ಫಲ. ಅದಕ್ಕೆ ಹೇಳ್ತಾ ಇರೋದು, ನಿವೃತ್ತಿದಾರರು ಈ ರೀತಿ ಚಿಂತನೆ ಮಾಡಿ ನೀವು, ಇಲ್ಲಾಂದ್ರೆ ದುಃಖ ಪಡ್ತೀರಾ ಅಂತ. ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ರೆ ದುಃಖ, ಅಂತ್ಯಕಾಲದಲ್ಲಿ ದುಃಖ. ನೆನ್ನೆ ಅದೇ ವಿಚಾರ, ಅಂತ್ಯಕಾಲದಲ್ಲಿ ದುಃಖ ಆಗುತ್ತೆ, ಎಚ್ಚರಗೊಳ್ಳಿ. ಆ ವಿಚಾರ ನೆನ್ನೆ ಅಲ್ಲ ಹೇಳಿದ್ದು. ಪಾಲ್ಗಾಮಿಂದ ಅಮರನಾಥ್ಗೆ ಹೋಗ್ಬೇಕಾದ್ರೆ ಒಂದಷ್ಟು ಜನ ಮಾತ್ರ ಬಿಡೋದು ಸಮಯ. ನಿಯಮಗಳು ಇರ್ತವೆ. ನಿಯಮಗಳು ಅವ್ರದ್ರಲ್ಲಿ ನಾವು ಕೇಳಿದ್ವಿ, ಏನಂದ್ರೆ ಸರ್ಕಸ್ ಮಾಡಿದ್ವಿ. ಅವ್ನು ಹೇಳ್ದ ಆಫೀಸರ್, ಇಲ್ಲ
ಹೋಗೇ ಅದು ಮಾರ ಫೋಟೋ ಆದ್ಮೇಲೆ ನಿಕಲ್ತಾ ಅಂತೇಳಿ ಏನ್ ಎಲ್ಲಿ ಮಾಡಕ್ಕಾಗಲ್ಲ. ಎಲ್ಲಿ ಅದೊಂದು ಇದು ಒಂದು ಸಮಯ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಹೋಗಿ ಬನ್ನಿ. ಹೋಗಿ ಬಂದಿದೆ ಮತ್ತೆ ಬಿಡಿ ಇನ್ನೇನು. ಹಾಗಾಗಿ ಬಂದ್ರು ಬೇಡ ಸುಮ್ನೆ ಬಂದ್ರು ಬೇಡ ಅಂತಾರಂತೆ ಇವಾಗ. ಇಲ್ಲ, ಯುದ್ಧ ಆದ್ಮೇಲೆ ಹೋಗ್ಬೇಕು. ಬೇಡ ಅಂತಾರ ಮಹಾತ್ಮ ಗಾಂಧಿ ಹಂಗೆ. ಈಗ್ಲೂ ನಮ್ದೇನೆ ಅದು ಏನಂದ್ರೆ ಕಟ್ನಿಟ್ಟು. ಒಳ್ಳೆ ಭಯೋತ್ಪಾದಕರು ಅವ್ರು ನಮಸ್ತೆ ಅಂತ ಅನ್ಕೊಂಡಿರಲ್ಲ. ಯಾವಾಗ ಮನುಷ್ಯನಲ್ಲಿ ವಿವೇಕ ಜ್ಞಾನ ಉದಯ ಆಗುತ್ತೋ ಆ ಶುದ್ಧ ಚೇತನ ವಿಚಾರ ಅರಿವಾಗುತ್ತೋ, ನಾನು ಈ ಎಲ್ಲದಕ್ಕೂ ಬೇರೆ ಅನ್ನೋದು ತಿಳಿದು ಪರಡುತ್ತೋ, ಆವಾಗ ಈ ಮನಸ್ಸಿನ ಅಲೆಗಳೆಲ್ಲ ಕಡಿಮೆ ಆಗ್ತಾ 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 ನಾಶ ಆಗುತ್ತೆ. ಸಂಕಲ್ಪಗಳು ವಿಕಲ್ಪಗಳು ಎಲ್ಲ ನಾಶ ಆಗ್ತವೆ. ಅವೆಲ್ಲ ನಾಶ ಆಗೋದಕ್ಕೇನೆ ಗುರುಗಳು ಒಂದು ಮಂತ್ರ ಅಂತ ಕೊಡ್ತಾರೆ, ಜಪ ಮಾಡಪ್ಪ ಇದು. ಸಮುದ್ರದೊಳಗೆ ಮಧ್ಯಕ್ಕೆ ಹೋಗಿ ಅಲ್ಲೇ ಇರೋದು ಅಲ್ಲೇ. ಒಳಗೆ ಹೋಗಿ ಧೈರ್ಯ ಬೇಕಲ್ಲ. ದರದೊಳಗೆ ಕುತ್ಕೊಂಡು ಅಲ್ಲೇ ತಾನೇ ಒಳಗೆ ಹೋದ್ರೆ ಇದಕ್ಕೇನು ಧೈರ್ಯ ಏನು ಬೇಕಾಗಿಲ್ಲ, ಸ್ವಾಮಿ ಮನಸ್ಸು ಬೇಕಷ್ಟೇ. ಆಧ್ಯಾತ್ಮ ವಿಚಾರ ಒಳಗಡೆ ಹೋಗೋದಕ್ಕೆ ಮನಸ್ಸು ಬೇಕು, ಧೈರ್ಯ ಏನಿಲ್ಲ. ಸ್ವಲ್ಪ ಶ್ರಮ ಪಡಬೇಕು. ಶ್ರಮ ಪಡೋದು ಅಂದ್ರೇನು? ಅಮಲಿನ ಪದಾರ್ಥಗಳನ್ನ ತ್ಯಜಿಸಬೇಕು, ಮಾಂಸಾಹಾರ ತ್ಯಜಿಸಬೇಕು, ಸಸ್ಯಾಹಾರ ಸೇವನೆ ಮಾಡಬೇಕು. ದೃಢವಾದ ಸಂಕಲ್ಪ. ದೃಢವಾದ ಸಂಕಲ್ಪ, ನಾನು ಇದನ್ನ ಪಡಿಲೇಬೇಕು, ನಾನು ಇದನ್ನ ಪಡಿಲೇಬೇಕು, ಇದರ ಅನುಭವನ ಪಡಿಲೇಬೇಕು, ಅನುಭವಿಸ್ಬೇಕು. ಆ ಸುಖನ, ಆತ್ಮದ ಸುಖ ಹೇಳಿದ್ವಲ್ಲ, ಸಹಜ ಆನಂದ, ಅದನ್ನ ಅನುಭವಿಸ್ಬೇಕು ಅನ್ನೋದನ್ನ ನಾವು ಚೆನ್ನಾಗಿ ಅರ್ತು ಅದು ಮುಂದೆ ನಡೆದ್ರೆ ಖಂಡಿತ ಆ ಎಲೆಗಳೆಲ್ಲ ನಿಶ್ಶಬ್ದವಾಗ್ತದೆ. ಅಂದ್ರೆ ಇದರಲ್ಲಿ ನಾವು ಒಂದಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಯಾಕಪ್ಪ ಇಂದ್ರಿಯಗಳಿಗೆ ಅಷ್ಟೊಂದು ಕಷ್ಟ ಕೊಡ್ತೀಯ, ನಿನಗೆ ಮಟನ್ ತಿನ್ಬೇಕು, ಇದೊಂದು ಸ್ವಲ್ಪ ಕುಡಿಬೇಕು ಅಂದ್ರೆ ಅದಕ್ಕೆ ಬಾಯಿ ಇದಕ್ಕೆಲ್ಲ ಯಾಕೆ ತೊಂದರೆ ಕೊಡ್ತೀಯ, ಬಿಟ್ಬಿಡು, ಅದು ಅದ್ರ ಪಾಡ ಅದು ಅಂತಾರೆ. ಅದನ್ನ ಮಾಡಿದ್ರೆ ಇದು ಸಿಗೋದಿಲ್ವಲ್ಲ ಸ್ವಾಮಿ ನಿಮ್ಗೆ. ಮನಸ್ಸು ನಿಗ್ರಹಕ್ಕೆ ಬರಲ್ಲ. ಮನ್ಸು ನಿಗ್ರಹಕ್ಕೆ ಬರಲ್ಲ. ಅದನ್ನೆಲ್ಲ ಮಾಡಿದ್ರೆ ಇದು ಸಿಗೋದಿಲ್ಲ. ಮತ್ತೆ ಅವ್ರ ಮಾತನ್ನು ಕೇಳ್ಬೇಕು. ಅವ್ರಿಗೆ ಇದನ್ನ ಪಡೆಯೋ ಇಷ್ಟ ಇಲ್ವಲ್ಲ. ಅವ್ರು ಹೇಳೋದಕ್ಕೆ ನನಗೆ 100% ಅವ್ರ ಬಗ್ಗೆ ಗಮನ ಇರ್ತೈತೆ ಅಲ್ಲ, ಅದು ನೀವು ಕಂಟ್ರೋಲ್ ಮಾಡಿ, ನಿಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಿ. ಅದು ಒಳ್ಳೇದಾ ಕೆಟ್ಟದ್ದಾ ಯೋಚನೆ ಮಾಡಿ, ಯೋಚನೆ ಮಾಡ್ಬಿಟ್ಟು ನಿಯಂತ್ರಣ ಮಾಡಿ, ವಿವೇಕದ ಕಡೆ ಬನ್ನಿ. ಇವಾಗ ನಮ್ ಜೊತೆ ಎಲ್ಲ ತಿನ್ನೋರೆಲ್ಲ ಇದ್ದಾರೆ, ಅವ್ರು ಮಾತಾಡ್ತಾ ಇರ್ತಾರೆ, ಪಕ್ಕಕ್ಕೆ ಹೋಗ್ತೀವಿ ನಾವು, ಇಲ್ಲ ಕೇಳಿಸ್ತಾ ಇದ್ದಂಗೆ ಮೊಬೈಲ್ ನೋಡ್ತಾ ಇರ್ತೀವಿ. ಮತ್ತೆ ನನ್ನ ಫ್ರೆಂಡ್ ಅಂತ ಹೆಂಗೆ ಒಪ್ಕೊಂತೀಯ? ನನ್ನ ಅದೇ ವಿಚಾರ ಫ್ರೆಂಡ್ ಅಲ್ಲ, ನಾ ತಿನ್ನೋ ವಿಚಾರ ಮಾತ್ರ ನನ್ಗೂ ಅವ್ರಿಗೂ ಭಿನ್ನಾಭಿಪ್ರಾಯ. ನನ್ನ ಮಾತೇ ಕೇಳಿಲ್ಲ, ನೀನ್ ಎಂತ ಫ್ರೆಂಡ್ ಏನಿಲ್ಲ. ಅಲ್ಲ ಹಂಗಂತ ಎಲ್ಲಾರು ಕೇಳಿ ಅವ್ರಂತೆ ಹೇಳ್ಬೇಕಾ ನಾವು? ಯೋಚನೆ ಮಾಡಿ, ಅವ್ರಂತೆ ಹೇಳ್ಬೇಕಾ? ನಮ್ಮಂತೆ ನಾವಿರೋದಕ್ಕೆ ನಿರ್ಧಾರ ಮಾಡಿ, ನಮ್ಮಂತೆ ನಾವಿರ್ಬೇಕು. ಬಿಡಿಸ್ಬೇಕು ನಾವು. ಮುಂದೆ ಅಲ್ಲ ಸರ್, ನಮ್ಮಂತೆ ನಾವಿರ್ಬೇಕು, ಅವರಂತೆ ನಾವಿರ್ಬಾರ್ದು. ಅದು ಅಧೀನದಲ್ಲಿ ಇದ್ದಂಗೆ. ಏನ್ ಸ್ವಾಮಿ? ಇಲ್ಲ ಅಂದ್ರೆ ಬರದ ಇನ್ನೊಬ್ಬರ ಅಧೀನದಲ್ಲಿ ಇದ್ದಂಗೆ, ಅವರಂತೆ ಇದ್ದಂಗೆ. ನಮ್ಮಂತೆ ನಾವಿರ್ಬೇಕು, ನಮ್ಮ ಇಚ್ಛೆ. ಅದೇ ನಮ್ಮ ಸಂಘಕ್ಕೆ ಬರ್ಬೇಡ ಬೇಡ ಬಿಡಿ, ನಾನ್ ಯಾಕ್ ಅನ್ಕತ್ತೀಯ? ಬೇಡ ಬಿಡಿ ಸ್ವಾಮಿ. ಅವರೇ ಬೇಕಾದ್ರೆ ನಿಮ್ಮನ್ನ ಕರೀತಾರೆ. ದುಃಖ ಅನುಭವ ಕಲಿತಾರೆ. ಏನಪ್ಪ ಜೀವನ ಅಂದಾಗ ಟೈಮ್ ತಗೊಳ್ಳುತ್ತಲ್ಲ. ಟೈಮ್ ತಗೊಳ್ಳಿ ಬಿಡಿ. ನಮ್ಮ ಭಾವನೆ ಪರಿಶುದ್ಧವಾಗಿರ್ಬೇಕು. ನಾವು ನಮ್ಮ ಬಯಕೆ. ಟೈಮ್ ತಗೊಳುತ್ತೆ. ನೀವು ಸುಖ ಆಗ್ತಾ ಇದ್ರೆ ನಿಮ್ ಸುಖ ನೋಡಿ, ಹೆಂಗ್ ನೋಡಕ್ ಅವ್ರ ಸುಖ ನೋಡಿದ್ರೆ ನಿಮ್ ಪ್ರಯೋಜನ ಏನಿಲ್ಲ. ನಿಮ್ ಸುಖ ನೋಡಿ. ಫೋನು ಇಲ್ಲ, ಇವರು ಇಲ್ಲ, ಹೆಂಗಪ್ಪ ಯಪ್ಪನ್ನ ನಾನು ಕರೆಯೋದು ಅನ್ಕೊಂತ ಇದ್ದೆ. ನಮ್ಮನೆ ಬಾಗ್ಲಿಗೆ ಬಂದ್ರು. ಯಾರು? ಯಾರು? ನನ್ನ ಹತ್ರ ಹಂಗೆ ಸಿಕ್ಕಿ ನಮ್ಮದು ಯೋಚನೆ ಮಾಡ್ಬೇಕು ಸ್ವಾಮಿ. ಸ್ವಹಿತ ನಾವು ಯೋಚನೆ ಮಾಡ್ಬೇಕು, ಬೇರೆಯವ್ರ ಹಿತ ಆಮೇಲೆ. ಜ್ಞಾನದಲ್ಲಿ ಮಾತ್ರ ನಾನು ಹೇಳೋದು ಸಮಾಂತರ ನಡೀತಾ ಇತ್ತಲ್ಲ, ನಡೀತಾ ಇದೆ, ಇಲ್ಲ ಅಂತ ಇಲ್ಲ. ಇವಾಗ ನಮಗೂ ಸುತ್ತಮುತ್ತ ಸ್ನೇಹಿತರೆಲ್ಲ ಅವರೇ.
ತಿನ್ನೋರು ಇದ್ದಾರೆ, ತಿಂದೇ ಇದ್ದವರು ಇದ್ದಾರೆ. ಅದಕ್ಕೆ ಅನ್ಕೊಳ್ಳೋದು ನಾವು, ನಿಮಗ್ ಮಾತ್ರ ಯಾಕೆ ಇಂಥ ಪ್ರಶ್ನೆ ಬರ್ತವೆ, ನಾವು ಅಲ್ಲಿ ಮಧ್ಯ ಇದ್ದು ನಮ್ಮನ್ನ- ನಮ್ಗೆ ಯಾಕೆ ನಮ್ಮ- ಹಂಗ್ ಕೇಳಕ್ಕಾಗಲ್ಲ? ಅದು ಸುದ್ದಿನೇ ಮಾತಾಡೋದಿಲ್ಲ ನಮ್ಮ ಮುಂದೆ. ಸುಮ್ನೆ ಇರಪ್ಪ, ಅವ್ರು ಹೋದ್ಮೇಲೆ ಮಾತಾಡ್ತೀವಿ. ಏನು ಸುಮ್ಮನೆ ಅಲ್ಲ. ಎಷ್ಟೋ ಜನ ಅವ್ರ ಎದುರಿಗೆ ಏನ್ ಮಾತಾಡ್ತೀರಿ, ಅದನ್ನ ಆಮೇಲೆ ಮಾತಾಡೋದು ಸುಮ್ಮನೆ ಇರಿ ಅಂತಾರೆ. ಆಗೋಯ್ತು. ನಾವೇನು ಒಂದು ಗಂಟೆ ಟೈಮ್ ಇರ್ತೀವಿ ಅಷ್ಟೇ, ಆಮೇಲೆ ಮಾತಾಡ್ಕೊಳ್ಳಿ ಅವ್ರು ಸಾಯಂಕಾಲದಲ್ಲಿ ಅವರೇನೆ. ಏನ್ ಸುಮ್ಮನೆ ಏನಂತ ಅಷ್ಟೇ. ಹಂಗೆ ನಮ್ಮ ಹಿತ ನೋಡ್ಬೇಕು, ಪರ ಹಿತ ಅಲ್ಲ. ನಮ್ಮ ಹಿತ ನೋಡಿದ್ರೆ ನಮ್ಗೆ ಒಳ್ಳೇದು. ನಮ್ಮ ಆರೋಗ್ಯ ಅನಾರೋಗ್ಯ ಆದರೆ ನಾವು ಔಷಧಿ ತಗೊಳ್ಳೋದು, ಅವರಲ್ಲ ಔಷಧಿ ತಗೊಳ್ಳೋದು. ನಮ್ಮ ಆರೋಗ್ಯ ಕೆಟ್ಟರೆ, ಅನಾರೋಗ್ಯ ಆದರೆ ನಾವು ಔಷಧಿ ತಗೊಳ್ಬೇಕು. ಅವ್ರು ಔಷಧಿ ತಗೊಂಡ್ರೆ ನಮ್ದು ವಾಸಿ ಆಗಲ್ಲ. ಹಂಗೆ ಹಾಗಾಗಿ ಈ ರೀತಿಯಾಗಿ ಎಲ್ಲ ತಿಳುವಳಿಕೆ ತೆಗೆದುಕೊಂಡಾಗ, ಜ್ಞಾನ ಪಡೆದಾಗ ಎಲ್ಲ ಅಲೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತೆ, ಮನಸ್ಸು ಶಾಂತವಾಗುತ್ತೆ. ನಮ್ಮ ಆತ್ಮದ ಸಹಜ ಆನಂದ ಸ್ವರೂಪದ ಅನುಭವವನ್ನು ನಾವು ಪಡೆಯುತ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇಲ್ಲಿಗೆ ಈಗಿನ ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನೋಡಿ, ಈಗ ನಿಮ್ಮ ಆಗ್ಲೇ ಕೇಳಿದೆ, ಮನು ಎಲ್ಲಿ, ಮನ ಖಾಲಿ ಮಾಡ್ಬಿಟ್ಟವ್ರಲ್ಲ, ಬಂದೇ ಬಿಟ್ಟ ಮನು. ಹೀಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಆಕರ್ಷಣೆ, ಮನಸ್ಸಿನ ತರಂಗಗಳು ಈ ರೀತಿ. ಮನಸ್ಸು ಖಾಲಿ ಮಾಡಿಲ್ಲ, ಮನೆ ಮಾತ್ರ ಖಾಲಿ ಮಾಡಿಲ್ಲ. ಹಾಗಾಗಿ ನಾವು ಕೂಡ ಇಂಥ ಒಂದು ವಿವೇಕ ಜ್ಞಾನವನ್ನು ಉದಯಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ. ಬೋಲಿಯೇ ಶ್ರೀ ಸತ್ಯನಾಮ ಮಾಲಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಕಿ ಜೈ, ಸರ್ವ ಸಂತ ಮಹಂತ ಕಿ ಜೈ. ಹೇಳಿದ್ರು